ಕರ್ತನೇ, ನಿನಗೆ ಸ್ತೋತ್ರ, ವಂದನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ಸ್ವಾಮಿ. ಈ ಸಾಯಂಕಾಲ ವೇಳೆಯಲ್ಲಿ ಕರ್ತನೇ ಸ್ವಾಮಿ, ನಿನ್ನ ಸನ್ನಿಧಾನದಲ್ಲಿ ಬರುವಂತಹ ಕೃಪೆ ಭಾಗ್ಯ ನಮ್ಮನ್ನು ಅನುಗ್ರಹಿಸಿರುವುದಕ್ಕಾಗಿ ಸ್ತೋತ್ರ ದೇವರು. This is the day that the Lord has made, O Father God. We will rejoice in you, O Father God. ಕರ್ತನೇ, ನಿನಗೆ ಸ್ತೋತ್ರ, ನಿನಗೆ ಮಹಿಮೆ, ನಿನಗೆ ವಂದನೆ, ನಿನಗೆ ಕೃತಜ್ಞತೆಗಳು, ಸ್ತೋತ್ರಗಳನ್ನು ಅರ್ಪಿಸ್ತೇವೆ ದೇವರೇ. ಕರ್ತನೇ, ಸಾಯಂಕಾಲ ವೇಳೆಯಲ್ಲಿ ನಾವು ಮಾಡುವಂತ ಆರಾಧನೆ, ಪ್ರಾರ್ಥನೆ, ವಾಕ್ಯದ ಭಾಗ ಎಲ್ಲವೂ ನಿನ್ನ ಕೈಗೆ ಒಪ್ಪಿಸಿಕೊಡ್ತೇವೆ ದೇವರೇ. ನಮ್ಮ ಹೃದಯ ಧ್ಯಾನ, ನಮ್ಮ ಬಾಯಿಯ ಮಾತುಗಳು ಕೇವಲ ನಿನಗೆ ಸಮರ್ಪಕವಾಗಿರಲಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ದೇವರೇ. ನಿನಗೆ ಮಾತ್ರ ಮಹಿಮೆ ಉಂಟಾಗಲಿ ಕರ್ತನೆ. ದೇವರಾತ್ಮನೇ, ನೀನು ಎಲ್ಲವನ್ನು ಕಾರ್ಯ ಮಾಡು. ನಿನಗೆ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ, ಆಮೆನ್. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ನನ್ ಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ, ನನ್ ಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ನನ್ ಬಾಳು ಬೆಳಗಿ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಮತಿಹೀನನಾಗಿ ನಿನ್ಮರೆತು ದೇವಾ ದೂರಕ್ಕೆ ಹೋಗಾದ ಹಾಗೆ, ಮತಿಹೀನನಾಗಿ ನಿನ್ಮರೆತು ದೇವಾ ದೂರಕ್ಕೆ ಹೋಗಾದ ಹಾಗೆ, ನಿನ್ನಾತ್ಮ ಹೊಂದೆ ಬಾಳಲು ನನಗೆ ಬಲವನ್ನು ನೀ ನೀಡೆಯ, ನಿನ್ನಾತ್ಮ ಹೊಂದೆ ಬಾಳಲು ನನಗೆ ಬಲವನ್ನು ನೀ ನೀಡೆಯ, ಆಧಾರ ನೀ ಬೇಕಯ್ಯ, ಆಧಾರ ನೀ ಬೇಕಯ್ಯ, ನನ್ ಬಾಳು ಬೆಳಗ್ಗೆ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ, ನನ್ ಬಾಳು ಬೆಳಗ್ಗೆ ಬೆಳಕಾಗಿರಲು ಆಧಾರ ನೀ ಬೇಕಯ್ಯ. ಹಾಲೆಲೂಯಾ, ಹಾಲೆಲೂಯಾ. ನಮ್ಮ ಬಾಳು ಬೆಳಕಾಗಲಿಕ್ಕೆ ಆಧಾರ ನೀ ನಮಗೆ ಬೇಕು ಕರ್ತನೆ, ನೀನು ನಮಗೆ ಬೇಕು ದೇವರೇ. ನೀನಿಲ್ಲದೆ ನಾವು ಏನು ಇಲ್ಲ ಸ್ವಾಮಿ ಕರ್ತನೆ. ನಮ್ಮ ಒಳಗಡೆ ನೀ ಇದ್ದೆ ಸ್ವಾಮಿ ಕರ್ತನೆ. ನಾವು ನಿನ್ನನ್ನು ಆರಾಧಿಸುವುದಕ್ಕಾಗಿ, ನಿನ್ನನ್ನು ಸ್ತುತಿಸುವುದಕ್ಕಾಗಿ, ನಿನ್ನನ್ನು ಕೊಂಡಾಡುವುದಕ್ಕಾಗಿ, ನಿನ್ನ ನಾಮವನ್ನು ಘನಪಡಿಸುವುದಕ್ಕಾಗಿ ನಾವು ಬಂದಿದ್ದೇವೆ ಕರ್ತನೆ. ಓ ರೀಕಾಲಮಗ ಶಂದರ ಬದರಿಯಾಲಮ ರಿಗಾಲಬದರಬೋ ಶಂದದರಿ ಹೋಲಮ ಮಮ ರಿಗಾಲ್ ಗದರ ಸೆಕೆತೆರೆಬಿಯೋ ರಬಬಬಬ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ನಿನಗೆ ಸ್ತೋತ್ರ, ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಯೇಸುವೇ ನಿನಗೆ ಸ್ತೋತ್ರ ಸ್ವಾಮಿ ಕರ್ತನೆ. ಆಧಾರನೇ ನೀನು ನಮ್ಮ ಜೀವಿತದಲ್ಲಿ ಬೇಕು ಸ್ವಾಮಿ ಕರ್ತನೆ. ಥ್ಯಾಂಕ್ ಯು ಜೀಸಸ್ ಗಾಡ್. ನಮ್ಮ ಸ್ವಸ್ಥತೆಯ ದೇವರೇ ಸ್ತೋತ್ರ, ಕಾರ್ಯ ಮಾಡುವ ಆತನೇ ಸ್ತೋತ್ರ, ಅದ್ಭುತಗಳ ಕರ್ತನೆ ನಿನಗೆ ಸ್ತೋತ್ರ, ಆಲೋಚನಾ ಕರ್ತನೆ ನಿನಗೆ ಸ್ತೋತ್ರ, ನಿತ್ಯನಾದಂತ ತಂದೆಯೇ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ ಕರ್ತನೆ. ನಿನ್ನನ್ನೇ ಸ್ತುತಿಸುತ್ತೇವೆ, ನಿನ್ನನ್ನೇ ಕೊಂಡಾಡುತ್ತೇವೆ, ನಿನ್ನನ್ನೇ ಆರಾಧಿಸುತ್ತೇವೆ, ನಿನ್ನ ನಾಮವನ್ನು ಘನಪಡಿಸುತ್ತೇವೆ ದೇವರೇ. ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ. ಯೇಸು ಯೇಸು ಯೇಸುವೇ ನಿನಗೆ ಸ್ತೋತ್ರಪ್ಪ. ಥ್ಯಾಂಕ್ ಯು ಲಾರ್ಡ್. ನಿನ್ನ ಪ್ರಸನ್ನತೆಯಿಂದ ನಮ್ಮನ್ನು ನಡೆಸುವಂತ ದೇವರೇ ನಿನಗೆ ಕೋಟಿ ಕೋಟಿ ಸ್ತೋತ್ರ ಸ್ವಾಮಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಆಮೆನ್. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ಹಾಲೆಲೂಯಾ. ನಿನ್ನ ಪ್ರಸನ್ನತೆ ಇಲ್ಲ
ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಮೋಶೆ ಕಂಡ ಸಮ್ಮುಖ ನಾನು ಕಾಣಬೇಕು. ಮೋಶೆ ಕಂಡ ಸಮ್ಮುಖ ನಾನು ಕಾಣಬೇಕು. ಬಂಡೆಯ ನೆರಳಲಿ ನನ್ನನ್ನು ನೀ ನಿಲ್ಲಿಸು. ಬಂಡೆಯ ನೆರಳಲಿ ನನ್ನನ್ನು ನೀ ನಿಲ್ಲಿಸು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನಾ ಬಾಳಲಾರೆನು. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ನಿನ್ನ ಪ್ರಸನ್ನತೆ ಇಲ್ಲದೆ ನನ್ನಿಂದ ಏನು ಸಾಧ್ಯವಿಲ್ಲಪ್ಪ. ಹೌದು ಸ್ವಾಮಿ, ನಿನ್ನ ಪ್ರಸನ್ನತೆ ಇಲ್ಲದೆ ನಮ್ಮಿಂದ ಏನು ಸಾಧ್ಯವಿಲ್ಲ ಸ್ವಾಮಿ. ಮೋಶೆ ಕಂಡ ಸಮ್ಮುಖ ನಾವು ನೋಡಬೇಕು ದೇವರೇ. ಕರ್ತನೇ, ನಿನ್ನ ಪ್ರಸನ್ನತೆ ನಮಗೆ ಬೇಕು. ನಿನ್ನ ನಡೆಸುವಿಕೆ ನಮಗೆ ಬೇಕು. ನಿನ್ನ ಆಳ್ವಿಕೆ ನಮಗೆ ಬೇಕು ಕರ್ತನೆ. ನೀನು ನಮ್ಮನ್ನು ನಡೆಸುವಂತ ದೇವರಾಗಿದ್ಯದಕ್ಕಾಗಿ ಸ್ತೋತ್ರ ಕರ್ತನೆ. ಕರ್ತನೆ, ನಮ್ಮನ್ನು ನಡೆಸುವ ಆತನೇ ಸ್ತೋತ್ರ. ನಮ್ಮನ್ನು ಬಲಪಡಿಸುವ ಆತನೇ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ನಿನ್ನ ಪ್ರಸನ್ನತೆಯಿಂದ ತುಂಬು ದೇವರೇ. ಕರ್ತನೆ, ಯಾರ್ಯಾರು ಆನ್ಲೈನ್ ನೋಡ್ತಾ ಇದ್ದಾರೋ ಕರ್ತನವರೆಲ್ಲರ ಮೇಲೆ ನಿನ್ನ ಪ್ರಸನ್ನತೆ ಬಿಡುಗಡೆ ಆಗಲಿ. ಲೆಟ್ them your presence come there, oh Father God. Touch them, oh Father God. Heal them, oh Lord God. ಕರ್ತನೆ, ಮುಟ್ಟು ಗುಣಪಡಿಸು, ಸ್ವಸ್ಥತೆಗಳಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಓ ರಿಖೋ ಬಾಶಂದರಬದಿ. ನಿನಗೆ ಮಹಿಮೆ, ನಿನಗೆ ಮಹಿಮೆ ಯೇಸುವೇ, ನಿನಗೆ ಮಹಿಮೆ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ, ಹಾಲೆಲೂಯಾ. ಕರ್ತನೇ, ನಿನಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ಪರಿಶುದ್ಧಾತ್ಮನೇ, ನಿನಗೆ ಸ್ತೋತ್ರ, ಸ್ತೋತ್ರವಾಗಲಿ ಕರ್ತನೆ. ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ, ಸ್ತೋತ್ರವಾಗಲಿ. ಥ್ಯಾಂಕ್ ಯು ಜೀಸಸ್ ಗಾಡ್. ಹಾಲೆಲೂಯಾ, ಹಾಲೆಲೂಯಾ. ನಾ ಸ್ತೋತ್ರವ ಹೇಳುತ್ತಾ ಇರುವೆ, ಯೇಸು ಸ್ತೋತ್ರವ ಹೇಳುತ್ತಾ ಇರುವೆ. ನಾ ಸ್ತೋತ್ರವ ಹೇಳುತ್ತಾ ಇರುವೆ, ಯೇಸು ಸ್ತೋತ್ರವ ಹೇಳುತ್ತಾ ಇರುವೆ. ಸ್ತೋತ್ರ, 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 ಸ್ತೋತ್ರ. ನಾ ಸ್ತೋತ್ರವ ಹೇಳುತ್ತಾ ಇರುವೆ, ಯೇಸು ಸ್ತೋತ್ರವ ಹೇಳುತ್ತಾ ಇರುವೆ. ನಾ ಸ್ತೋತ್ರವ ಹೇಳುತ್ತಾ ಇರುವೆ, ಯೇಸು ಸ್ತೋತ್ರವ ಹೇಳ. ಸ್ತೋತ್ರ, ಸ್ತೋತ್ರ. ಥ್ಯಾಂಕ್ ಯು ಜೀಸಸ್ ಗಾಡ್. ನಿನಗೆ ಸ್ತೋತ್ರ, ನಿನಗೆ ಮಹಿಮೆ, ನಿನಗೆ ವಂದನೆ, ನಿನಗೆ ಕೃತಜ್ಞತೆಗಳು, ಧನ್ಯವಾದಗಳು, ನಿನಗೆ ಹೊಗಳಿಕೆಗಳು, ಪ್ರಶಂಸೆಗಳು, ನಿನಗೆ ಆರಾಧನೆ ಸ್ವಾಮಿ ಕರ್ತನೆ. ನಿನಗೆ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್ ಗಾಡ್. ಎಲ್ಲಾ ಘನಮಾನ ಮಹಿಮೆ ಸ್ತೋತ್ರ ನಿನಗೆ ಸಲ್ಲಿಸ್ತೇವೆ ದೇವರೇ. ವಾಕ್ಯದಿಂದ ಮಾತನಾಡುವಾಗ ನೀನು ಮಾತನಾಡು ದೇವರೇ. ನಿನ್ನ ಸ್ವರ ನಾವು ಕೇಳಬೇಕು ಸ್ವಾಮಿ. ಕರ್ತ, ನೀನು ಮಾತನಾಡು. Not by mind, not by power of God, but by my spirit, says the Lord of Father. Lord, you speak, O Father. Jesus, Holy Spirit of God, everything, Lord, we submit the mighty hand of God. Lord, we humble ourselves, O Father God. Lord, we decrease, we increase in our life, O Father God. Lord, everything, Lord Jesus. In Jesus' name. Amen. Amen. Hallelujah. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ.
Thank you, Jesus. Thank you, Lord. Hallelujah. Turn with me your Bible, book of Romans chapter 8, verse 1 and 2. Hallelujah. ರೋಮ ಪತ್ರಿಕೆ 8ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ನಾವು ನೋಡಿಕೊಳ್ಳುವಂತವರಾಗಿರೋಣ. ರೋಮ ಪತ್ರಿಕೆ 8ನೇ ಅಧ್ಯಾಯ 1 ಮತ್ತು 2ನೇ ವಚನ. ಹಾಲೆಲೂಯಾ. ವಾಕ್ಯ ಹೇಳೋದಕ್ಕಿಂತ ಮೊದಲು ನಾನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಫ್ ಯು ಬ್ಲೆಸ್ಡ್ ಬೈ ದಿಸ್ ಮಿನಿಸ್ಟ್ರಿ, ಯು ಕ್ಯಾನ್ ಶೇರ್ ಅದರ್ಸ್. ಹಾಲೆಲೂಯಾ. ಫೇಸ್ಬುಕ್ ಅಲ್ಲಿ ವಾಕ್ಯದಿಂದ ನೀವು ಆಶೀರ್ವದಿಸಲ್ಪಡ್ತಾ ಇದ್ರೆ, ಆತ್ಮೀಕದಲ್ಲಿ ಬೆಳೀತಾ ಇದ್ರೆ, ಸೊ ನೀವು ಫೇಸ್ಬುಕ್ ಇಂದ ನಿಮ್ಮ ಫ್ರೆಂಡ್ಸ್ ಗಳಿಗೆ ನೀವು ಶೇರ್ ಮಾಡಬಹುದು. ಅವ್ರಿಗೂ ಕೂಡ ವಾಕ್ಯವು ತಲುಪಲಿ, ಅವರು ಕೂಡ ದೇವರು ಅವರನ್ನು ಕೂಡ ಆಶೀರ್ವದಿಸಲಿ ಎಂಬುದಾಗಿ ನಾನು ಬೇಡಿಕೊಳ್ಳುವಂತ ಅಥವಾ ಕೇಳಿಕೊಳ್ಳುವಂತವನಾಗಿದ್ದೇನೆ. ಹಾಲೆಲೂಯಾ. ಓಕೆ, ಲೆಟ್ಸ್ ಗೋ ಫಾರ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯಕ್ಕೆ ನಾವು ಹೋಗುವಂತವರಾಗಿರೋಣ. ಈ ವಾಕ್ಯದಲ್ಲಿ ರೀತಿಯಾಗಿ ಬರೆಯಲ್ಪಟ್ಟಿದೆ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಯಾಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿಮ್ಮ ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. Hallelujah. In English it is like this. Romans chapter 8 verse 1 and 2. There is therefore now no condemnation for those who are in Christ Jesus. For the law of the Spirit of life has set you free in Christ Jesus from the law of sin and death. Hallelujah. The Bible clearly says, ಸತ್ಯವೇದ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ, ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. That is the clear. That is the clear. ಅದು ಸ್ಪಷ್ಟವಾದಂತ ಮಾತಾಗಿದೆ. ಅಪರಾಧ ನಿರ್ಣಯ ಈಗ ಇಲ್ಲವೇ ಇಲ್ಲ. ಇಲ್ಲ. ಯಾಕಂದ್ರೆ because we are in Christ. Paul is telling about those are in Christ. Paul telling about those are in Christ. That's why the Bible says there is therefore now no condemnation for those who are in Christ. Who are in Christ. This is very important. Who are in Christ. ಕ್ರಿಸ್ತನಲ್ಲಿ ಇರುವವರಿಗೆ ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡ್ತೇವೆ. We are in Christ. ನಾವು ಕ್ರಿಸ್ತನ ಒಳಗಡೆ ಇದ್ದೇವಾ? ಒಂದು ವೇಳೆ ನಾವು ಕ್ರಿಸ್ತನಲ್ಲಿ ಇಲ್ಲದೆ ಹೋದರೆ ಈ ವಚನದಲ್ಲಿ ಅಪರಾಧ ನಿರ್ಣಯಗಳು ನಮ್ಮ ಮೇಲೆ ಇದೆ. ನಾವು ಕ್ರಿಸ್ತನಲ್ಲಿ ಇರದೆ ಹೋದರೆ, ನಾವು ಕ್ರಿಸ್ತನಲ್ಲಿ ಇದ್ದರೆ ಕ್ರಿಸ್ತನು ಆ ಕ್ರೂಜೆಯ ಮೇಲೆ ನಮ್ಮ ಅಪರಾಧಗಳನ್ನು, ನಮ್ಮ ಪಾಪಗಳನ್ನು, ಶಾಪಗಳನ್ನು, ರೋಗಗಳನ್ನು 2000 ವರ್ಷಗಳ ಹಿಂದೆ ಆತನು ಕ್ರೂಜೆಯ ಮೇಲೆ ಹೊತ್ತುಕೊಂಡು ನಮಗೋಸ್ಕರ ಪ್ರಾಣವನ್ನು ಕೊಟ್ಟ. ಹಾಲೆಲೂಯಾ. ಅದರಿಂದ ನಮಗೆ ಬಿಡುಗಡೆಯಾಯಿತು. ಬಿಕಾಸ್ ವಿ ಆರ್ ಇನ್ ಕ್ರೈಸ್ಟ್. ಶಿಲುಬೆಯಲ್ಲಿ ಆತನು ಎಲ್ಲವನ್ನು ಜಯಿಸಿದನು. ಬೈಬಲ್ ಸೇಸ್ ದೇರ್ ಇಸ್ ನೋ ಕಾಂಡಮ್ನೇಷನ್ ಎಂಬುದಾಗಿ ನೋಡ್ತೇವೆ. ಅಪರಾಧ ನಿರ್ಣಯವು ಈಗ ಇಲ್ಲವೇ ಇಲ್ಲ. ಕ್ರಿಸ್ತನಲ್ಲಿ ಇರುವಂತ ನಾವು ಅಪರಾಧಿಗಳಲ್ಲ, ನಾವು ಪಾಪಿಗಳಲ್ಲ, ನಾವು ಅಪರಾಧಿಗಳಲ್ಲ. Those are in Christ I am talking about. ಯಾರು ಕ್ರಿಸ್ತನಲ್ಲಿದ್ದಾರೋ ಅವರಿಗೆ ನಾನು ಮಾತನಾಡ್ತಾ ಇದ್ದೇನೆ. ಕ್ರಿಸ್ತನಲ್ಲಿ ಇರುವಂತವರು ಅಪರಾಧಿಗಳಲ್ಲ. ನಿಮ್ಮ ಮೈಂಡ್ ಸೆಟ್ ನಾವು ಚೇಂಜ್ ಮಾಡಬೇಕಾಗಿದೆ. ಯಾಕಂತಂದ್ರೆ ನಾವು ಅಪರಾಧಿಗಳು. ಚೇಂಜ್ ಯುವರ್ ಮೈಂಡ್. That's why the Bible says renew your mind ಅಂತ. ನಿಮ್ಮ ಮನಸ್ಸನ್ನು ನೂತನ ಪಡಿಸಿಕೊಳ್ಳಿರಿ. ಅದಕ್ಕೆ ಪೌಲ್ ಹೇಳ್ತಾನೆ have a Christ mind. ಕ್ರಿಸ್ತನ ಮನಸ್ಸು ನಿಮ್ಮ ಒಳಗಡೆ ಇರಲಿ ಎಂಬುದಾಗಿ. ಹಾಲೆಲೂಯಾ. ನಾವು ಅಪರಾಧಿಗಳಲ್ಲ ಕ್ರಿಸ್ತನ ಮುಂದೆ. ಯಾಕಂದ್ರೆ we are in Christ. We are in Christ. ಕ್ರಿಸ್ತನಲ್ಲಿ ನಾವಿದ್ದೇವೆ. Gospel of John chapter 15 ಒಳಗೆ ಹೇಳ್ತಿದ್ರಿ, ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ದೇವರ ವಾಕ್ಯ ಹೇಳ್ತಿದೆ, ನೀವು ನನ್ನಲ್ಲಿಯೂ ನನ್ನ ವಾಕ್ಯಗಳು ನಿಮ್ಮಲ್ಲಿಯೂ, ನಾನು ನಿಮ್ಮಲ್ಲಿಯೂ ನೀವು ನನ್ನಲ್ಲಿಯೂ ನೆಲೆಗೊಂಡಿದ್ದರೆ ಏನು ಬೇಕಾದರೂ ಬೇಡಿಕೊಳ್ಳಿರಿ, ಅಥವಾ ನಾನು ನಿಮ್ಮೊಳಗಡೆ ಇದ್ದೇನೆ.
ವಿ ಆರ್ ಇನ್ ಕ್ರೈಸ್ಟ್ ಜೀಸಸ್, ಜೀಸಸ್ ಇಸ್ ಇನ್ ಅಸ್. ಕ್ರಿಸ್ತನು ನಮ್ಮ ಒಳಗಡೆ ಇದ್ದಾನೆ, ನಾವು ಕ್ರಿಸ್ತನಲ್ಲಿ ಇದ್ದೇವೆ. ಹಾಗಾದ್ರೆ ಅಪರಾಧಿಗಳು ಹೇಗಾಗ್ತೇವೆ? ಅಪರಾಧ ನಿರ್ಣಯ ಇಲ್ಲ. ಯಾಕಂದ್ರೆ ಬೈಬಲ್ ಸ್ಪಷ್ಟವಾಗಿ ಬೈಬಲ್ ಅಲ್ಲಿ ಹೇಳಲ್ಪಟ್ಟಿದೆ ಏನಂತಂದ್ರೆ, ಯಾಕೆಂದರೆ ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮನಿಂದಾದ ನಿಯಮವು ನಿಮ್ಮನ್ನು ಅಂದ್ರೆ ನಿನ್ನನ್ನು ಪಾಪ ಮರಣಗಳಿಗೆ ಕಾರಣವಾದ ನಿಯಮದಿಂದ ಕ್ರಿಸ್ತ ಯೇಸುವಿನ ಮೂಲಕ ಬಿಡಿಸಿತು. Hallelujah. That's why the Bible says. ಅದಕ್ಕಾಗಿ ನಾವು ದೇವರನ್ನು ಸ್ತುತಿಸಬೇಕು. ನಾನು ಪಾಪಿ ಅಲ್ಲ ದೇವರೇ, ನನ್ನ ಮೇಲೆ ಪಾಪದ ನಿರ್ಣಯವಿಲ್ಲ, ನಾನು ಮರಣದಲ್ಲಿ ಇಲ್ಲ. ಬಿಕಾಸ್ ನಾವು ಮರಣದಿಂದ ಜೀವಕ್ಕೆ ಬಂದೆವು, ನಾವು ಮರಣದಿಂದ ಜೀವಕ್ಕೆ ಪಾರವಾದೆವು. ಬಿಕಾಸ್ ವಿ ಆರ್ ಇನ್ ಕ್ರೈಸ್ಟ್. ನ್ಯಾಯ ತೀರ್ಪಿನಿಂದ ನಾವು ನಿತ್ಯ ಜೀವಕ್ಕೆ ಸೇರಿಕೊಂಡೆವು. ಆತನ ನಿತ್ಯ ಜೀವ, ಇಟರ್ನಲ್ ಲೈಫ್, ಆತನ ನಿತ್ಯ ಜೀವ ನಮ್ಮ ಒಳಗಡೆ ಇದೆ. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತಿದ್ರೆ, ಕ್ರಿಸ್ತನಲ್ಲಿ ಇರುವಂತವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಅದು ನಮ್ಮ ಮೈಂಡ್, ನಾವು ವಿಚಾರ ಮಾಡ್ತೀವಿ, ಐ ಆಮ್ ಎ ಸಿನ್ನರ್, ಐ ಆಮ್ ಎ ಸಿನ್ನರ್. ಸಿ, ದೇರ್ ಇಸ್ ಅ 3 part in the body: spirit, soul and body. Spirit, soul and body. Hallelujah. ಶರೀರ, ಮನಸ್ಸು ಮತ್ತು ಆತ್ಮ. ಆತ್ಮ ರಕ್ಷಿಸಲ್ಪಟ್ಟಿದೆ, ಆತ್ಮ ರಕ್ಷಿಸಲ್ಪಟ್ಟಿದೆ. ಆತ್ಮದಲ್ಲಿ ದೇವರ ವಾಕ್ಯ ಇದೆ, ಆತ್ಮನಲ್ಲಿ ಪವಿತ್ರಾತ್ಮನ ಮುದ್ರೆ ಇದೆ. ಆತ್ಮ ರಕ್ಷಿಸಲ್ಪಟ್ಟಿದೆ. ಮನಸ್ಸು, ಮೈಂಡ್, ಸೆಕೆಂಡ್ ಮೈಂಡ್ ಅಂಡ್ ಬಾಡಿ, ಶರೀರ, 3 parts. ಈಗ ಆತ್ಮನಲ್ಲಿ ಇರುವಂತದ್ದು ಶರೀರಕ್ಕೆ ಅದು ಅಪ್ಲೈ ಮಾಡಬೇಕಾದ್ರೆ ಮನಸ್ಸು ಸಿದ್ಧ ಇರಬೇಕು, ಮನಸ್ಸು ಸಿದ್ಧ ಇರಬೇಕು. ಯಾಕಂದ್ರೆ ಈ ಮನಸ್ಸು, ಮಧ್ಯದಲ್ಲಿರುವಂತ ಈ ಮನಸ್ಸು ಇದನ್ನು ಕೂಡ ಸರಿಯಾಗಿದ್ದರೆ, ಈ ಮನಸ್ಸು ದೇವರ ವಾಕ್ಯದಿಂದ ಕೂಡಿದರಾಗಿದ್ದರೆ, ಆ ಶರೀರಕ್ಕೆ ಏನಾಗ್ತಿದ್ರೆ, ನಮ್ಮ ಶರೀರಕ್ಕೆ ಸ್ವಸ್ಥತೆಗಳು, ನಂಬಿಕೆ, ವಿಶ್ವಾಸ ನಮ್ಮ ಒಳಗಡೆ ಬರುವುದು. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತಿದ್ರೆ, ಜ್ಞಾನೋಕ್ತಿಯೊಳ ಭಾಷೆಯಲ್ಲಿ ಹೇಳ್ತಿದ್ರೆ, ದೇವರ ವಾಕ್ಯವು ನಮಗೆ ಆರೋಗ್ಯವು ಎಂಬುದಾಗಿ. ಟುಡೇ ಐ ಸೆಂಡ್ ದ ಸ್ಕ್ರಿಪ್ಚರ್ಸ್. ನಾನು ಇವತ್ತು ಅದನ್ನು ಸ್ಕ್ರಿಪ್ಚರ್ಸ್ ಕಳಿಸಿದ್ದೇನೆ. ಹಲ್ಲೆಲೂಯಾ. ಎಲುಬಿಗೆ ಅದು ಬಲ ಕೊಡುವಂತದ್ದಾಗಿದೆ, ಆರೋಗ್ಯ ಕೊಡುವಂತದ್ದಾಗಿದೆ. ಇಲ್ಲಿ ಏನು ತಪ್ತಾ ಇದೆ ಅಂತಂದ್ರೆ, ನಮ್ಮ ಮೈಂಡ್, ನಮ್ಮ ಥಾಟ್ಸ್ಗಳು, ನಮ್ಮ ಮೈಂಡ್, ನಮ್ಮ ಮನಸ್ಸನ್ನು ನಾವು ಸರಿಪಡಿಸಿಕೊಳ್ಳಬೇಕಾಗಿದೆ. ಆತ್ಮ ಸರಿಯಾಗಿದೆ, ಈ ಆತ್ಮದಿಂದ ಶರೀರಕ್ಕೆ ಹೋಗಬೇಕಾದರೆ ಈ ಮನಸ್ಸು ಸರಿಯಾಗಿದೆ. ಅದಕ್ಕೆ ಕೆಲವರು ನೋಡ್ರೆ, ನಾ ಇನ್ನೂ ಸರಿ ಇಲ್ಲ, ರಕ್ಷಣೆ ಹೊಂದಿವಿ ಎಲ್ಲ, ನಾ ಇನ್ನೂ ಸರಿ ಇಲ್ಲ, ನಾ ಇನ್ನೂ ಸರಿ ಇಲ್ಲ, ನಾ ಇನ್ನೂ ಸರಿ ಇಲ್ಲ. ಯಾಕಂದ್ರೆ ಅದು ಮನಸ್ಸು. ದೇವ್ರು ಹೇಳತ್ತಾನ ಅಂದ್ರೆ ನೀವು ಸರಿ ಇಲ್ಲ ಅಂತ? ದೇವ್ರು ಹೇಳಂಗಿಲ್ಲ, ದೇವ್ರು ಹೇಳಂಗಿಲ್ಲ. ದೇವರು ನಮ್ಮನ್ನು ನೋಡುವಾಗ ನೀತಿವಂತರಾಗೆ ನೋಡ್ತಾನಂದ್ರೆ. ಯಾಕೆ ನೋಡ್ತಾನಂದ್ರೆ, ತಂದೆಯಾದ ದೇವರು ನಮ್ಮನ್ನು ದೃಷ್ಟಿಸಿ ನೋಡುವಾಗ ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮನ್ನು ನೋಡ್ತಾನೆ. ಈಗ ನಾನು ನಿಮ್ಮನ್ನು ನೋಡ್ಬೇಕಾದ್ರೆ ನಾನು ಹಾಕಿಕೊಂಡಂತ ಗ್ಲಾಸ್ ಇಂದ ನೋಡ್ತೀನಿ, ಸ್ಪೆಕ್ಸ್ ಇಂದ ನಾನು ನೋಡ್ತೀನಿ, ಇದನ್ನು ತೆಗೆದ್ರು ನೋಡ್ತೀನಿ, ಆದ್ರೆ ಇದನ್ನು ಹಾಕಿಕೊಂಡಿದ್ದೇನೆ, ಇದರ ಮೂಲಕವಾಗಿ ನಾನು ನೋಡ್ತೇನೆ. ಅದೇ ಪ್ರಕಾರ ತಂದೆಯಾದ ದೇವರು ನಮ್ಮನ್ನು ನೋಡುವಾಗ ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮನ್ನು ನೋಡುವಾಗ ನಾವಲ್ಲಿ ಶುದ್ಧರಾಗಿದ್ದೇವೆ. ಚೇಂಜ್ ಅವರ್ ಮೆಂಟಾಲಿಟಿ. ಯಾಕಂದ್ರೆ ಬೈಬಲ್ ಅಲ್ಲಿ ಹೇಳ್ತಿದ್ರಿ, ಯಾಕೆಂದ್ರೆ ಜೀವವನ್ನು ಉಂಟು ಮಾಡುವ ಪವಿತ್ರ ಆತ್ಮನು, ರಕ್ಷಣೆ ಹೊಂದಿದಾಗಲೇ ಪವಿತ್ರ ಆತ್ಮ ನಮ್ಮ ಒಳಗಡೆ ಬಂದಿರ್ತಾನೆ. ಆತನೇ ನಮಗೆ ಜೀವವನ್ನು ಕೊಡುವಂತವನು. ನಾಳೆ ನಾವು ಸತ್ತು ಸಮಾಧಿ ಸೇರಿ ನಮ್ಮ ಎಲುಬುಗಳೆಲ್ಲ ನಾಶವಾಗಿ ನಾವು ಕೊಳೆತು ಮಣ್ಣಿಗೆ ಮಣ್ಣಾಗಿ ಸಮಾನಾಗಿ ಬಿಟ್ಟಾಗ, ಒಂದು ವೇಳೆ ಕ್ರಿಸ್ತನ ಬರೋಣದಲ್ಲಿ ಬೈಬಲ್ದಲ್ಲಿ ಹೇಳಿದ ಪ್ರಕಾರ ಸತ್ತವರು ಮೊದಲು ಏಳುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪಾಪಿಗಳು ಹೇಳುವುದಿಲ್ರಿ, ಪಾಪಿಗಳು ಹೇಳುವುದಿಲ್ಲ. ಪಾಪಿಗಳು ಹೇಳುವುದು ನ್ಯಾಯ ತೀರ್ಪಿಗಾಗಿ ಹೇಳ್ತಾರೆ, ನೀತಿವಂತರಿಗಾಗಿ ಬರ್ತಾ ಇದ್ದಾನೆ ಯೇಸು ಕ್ರಿಸ್ತನು. ವಾಕ್ಯದಲ್ಲಿ ಹೇಳಿದ ಪ್ರಕಾರ ಸತ್ಯವೇದ ಹೇಳ್ತೈತ್ರಿ, ನೀತಿವಂತರಿಗಾಗಿ ಬರ್ತಾ ಇದ್ದೇನೆ. ಹಲ್ಲೆಲೂಯಾ. ಎಲ್ಲರಿಗೋಸ್ಕರ ಬರ್ತಾ ಇಲ್ಲ, ನೀತಿವಂತರಿಗಾಗಿ ಬರ್ತಾ ಇದ್ದಾನೆ. ಆವಾಗ ಕ್ಷಣ ಮಾತ್ರದಲ್ಲಿ ಬೈಬಲ್ ಹತ್ರ ರಪ್ಪೆ ಬರೆಯುವುದರೊಳಗಾಗಿ ನಾವು ಕ್ಷಣ ಮಾತ್ರದಲ್ಲಿ ಆತನೊಟ್ಟಿಗೆ ನಾವು ಇರ್ತೇವೆ ಎಂಬುದಾಗಿ. ಹಾಗಾದ್ರೆ ನಮ್ಮನ್ನು ಆ ಒಂದು ಮರಣದಿಂದ ಎಬ್ಬಿಸುವವನು ಯಾರು? ಪರಿಶುದ್ಧಾತ್ಮ ದೇವರು. ಪರಿಶುದ್ಧಾತ್ಮ ದೇವರು ಮಧ್ಯಾಕಾಶದಲ್ಲಿ ಮೊದಲಿಂಗನೊಟ್ಟಿಗೆ ನಮ್ಮನ್ನು ಸೇರಿಸುವವರೆಗೂ ಆತನ ಕೆಲಸ.
ಈಗ ಮದುವೆಯಲ್ಲಿ ಪಾಸ್ಟರ್ಗಳು ಕೇಳ್ತಾರೆ ಏನಂತಂದ್ರೆ, ಈ ಹುಡುಗಿಯನ್ನು ಈ ಹುಡುಗರಿಗೆ ಅಥವಾ ಈ ಕೊಡೋರು ಯಾರು ಎಂಬುದಾಗಿ. ಅವಾಗ ಯಾರು ಹೋಗ್ತಾರೆ? ತಂದೆ ಇಲ್ಲ ಅಂತಂದ್ರೆ ಅಣ್ಣನ ಸ್ಥಾನದಲ್ಲಿರುವಂತವ್ರು, ಅಂಕಲ್ ಅಥವಾ ತಂದಿದ್ರೆ ತಂದೆ ಹೋಗಿ ಆ ಒಂದು ಹುಡುಗಿಯ ಕೈಯನ್ನು ಆ ಮದುವೆ ಮಾಡಿಕೊಳ್ಳುವಂತ ಹುಡುಗನಿಗೆ ಕೈಗೆ ಒಪ್ಪಿಸಿಕೊಡ್ತಾರೆ. ಅದೇ ರೀತಿಯಾಗಿ ನಾವು ಕೂಡ ಮೊದಲಿಗಿತ್ತಿಯರು ಆತನು ಮೊದಲಿಂಗನು ಮಧ್ಯಾಕಾಶದಲ್ಲೇ ಬರುವಾಗ ಈ ಪರಿಶುದ್ಧಾತ್ಮ ದೇವರು, ಪವಿತ್ರಾತ್ಮನು ನಮ್ಮನ್ನು ತಂದೆಯ ಕೈ ಅಂದ್ರೆ ಯೇಸು ಸ್ವಾಮಿಯ ಕೈಗೆ ನಮ್ಮನ್ನು ಒಪ್ಪಿಸುವವರೆಗೂ ಆತನ ಕೆಲಸವಿದೆ. ಯೇಸು ಸ್ವಾಮಿ ಮಧ್ಯಾಕಾಶದಲ್ಲಿ ಬಂದ ಮೇಲೆ ಪವಿತ್ರಾತ್ಮನ ಭೂಲೋಕದಲ್ಲಿ ಇರುವುದು, ಪವಿತ್ರಾತ್ಮನ ಕೆಲಸ ಮುಗೀತು. ಹಲ್ಲೆಲೂಯಾ, ಪವಿತ್ರಾತ್ಮನ ಕೆಲಸ ಮುಗೀತು. ಅದಕ್ಕೆ ನಾವು ಪಾಪಿಗಳಲ್ಲ, ನಮ್ಮ ಮೇಲೆ ಅಪರಾಧ ನಿರ್ಣಯಕ್ಕಿಲ್ಲ. ಯಾಕಂದ್ರೆ ಆತನು ನಮ್ಮ ಅಪರಾಧಗಳನ್ನು 2000 ವರ್ಷಗಳ ಹಿಂದೆ ತಾನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಶಿಲುಬೆ ಮೇಲೆ ಎಲ್ಲವನ್ನು ತೀರಿಸಿದನು. ಅದಕ್ಕೆ ಬೈಬಲ್ ಅಲ್ಲಿ ಹೇಳುತ್ತೆ, 7 ಮಾತುಗಳಲ್ಲಿ ಒಂದು ಮಾತು ಹೇಳ್ತೈತಿ, ಇಟ್ ಈಸ್ ಫಿನಿಶ್. ತೀರಿತು ಅಂದರೆ ನಾನೆಲ್ಲವನ್ನು ತೀರಿಸಿದ್ದೇನೆ. ಹಳೆ ಒಡಂಬಡಿಕೆಯ ಶಾಪಗಳು, ಹಳೆ ಒಡಂಬಡಿಕೆಯ ನಿಯಮಗಳು, ಎಲ್ಲ ಪದ್ಧತಿಗಳು ನಾನು ಎಲ್ಲವನ್ನು ತೀರಿಸಿದ್ದೇನೆ. ನಮ್ಮ ಮೇಲಿರುವಂತಹ ಜಜ್ಮೆಂಟ್, ನ್ಯಾಯ ತೀರ್ಪು, ನಾನು ಎಲ್ಲವನ್ನು ತೀರಿಸಿದ್ದೇನೆ. ಅದಕ್ಕೆ ಹೇಳ್ತಾನ್ರಿ, ಇಟ್ ಈಸ್ ಫಿನಿಶ್, ಮುಗಿಯಿತು, ತೀರಿತು. ಇನ್ನು ಮೇಲೆ ನೀವು ಅಪರಾಧಿಗಳಲ್ಲ. ಬಿಕಾಸ್ ಯು ಆರ್ ಇನ್ ಮೀ, ಐ ಆಮ್ ಇನ್ ಯು. ಕೃಪೆಯ ಕಾಲದಲ್ಲಿ ಜೀವಿಸುತ್ತಾ ಇದ್ದೇವೆ. ಹಲ್ಲೆಲೂಯಾ. There is a grace. ನಾವಿನ್ನೂ ಹಳೆ ಒಡಂಬಡಿಕೆಯಲ್ಲಿ ಇದ್ದಂದ್ರೆ ಸತ್ತೋಗ್ಬೇಕು ಇಷ್ಟೊತ್ತಿಗೆ ನಾವು ಪಾಪ ಮಾಡಿದ್ರೆ. ಹಳೆ ಒಡಂಬಡಿಕೆಯ ಪದ್ಧತಿ ಪ್ರಕಾರ ನಾವೇನೋ ಪಾಪ ಮಾಡಿದ್ರೆ ಆ ಪಾಪಕ್ಕೆ ತಕ್ಕ ಶಿಕ್ಷೆಗಳದಾವು. ಕಲ್ಲು ಹೊಡೆದ್ರೆ ಸಾಯಿ ಹೊಡಿಬೇಕು, ಊರು ಹೊರಗೆ ಎಳ್ಕೊಂಡು ಹೋಗಿ ಸಾಯಿ ಹೊಡಿಬೇಕು, ಅಥವಾ ನಾವು ಸಾಯ್ಬೇಕ್ರೆ ದೇವರ ಕೋಪ ಕ್ಷಣ ಮಾತ್ರ ಅಂತ್ರೆ. ನೋಡ್ರಿ, ಹಲ್ಲೆಲೂಯಾ. ಮೋಶೆ ವಿರೋಧವಾಗಿ ಮಿರ್ಯಾಮಳು ಆರೋನನ್ನು ಮಾತನಾಡುವಾಗ ಗುಡಾರದಲ್ಲಿ, ವಿಮೋಚನೆ ಕಾಂಡದಲ್ಲಿ ಹೇಳ್ತೈತ್ರಿ, ಗುಡಾರದಲ್ಲಿಯೇ ಕರೆದರಂತೆ. ಟ್ಯಾಬರ್ನೆಕಲ್ 3 ಮಂದಿಗೆ ಕಮ್ ಅವ್ರ ದೇವ್ರು ಮಾತಾಡಿದ ಅಂತ್ರಿ. ನನ್ನ ಮಗನ ವಿಷಯದಲ್ಲಿ ಯಾಕೆ ಮಾತಾಡಿದೆ? ಮೋಶೆನ ಮನೆಯಲ್ಲೆಲ್ಲ ನಂಬಿಗಸ್ತನು. ಹಲ್ಲೆಲೂಯಾ. ಬೈಬಲ್ ಹೇಳ್ತೈತ್ರಿ, ಮಿರ್ಯಾಮಳಿಗೆ ಏನ್ ಹಿಡಿತಂದ್ರೆ ತೊನ್ ಹಿಡಿತಂತ್ರಿ. ಅಂದ್ರೆ ಏನ್ರಿ? ಬಿಳುಪು. ಊರು ಹೊರಗಿದ್ಲಂತ್ರಿ ಆಕೆ, ಬೆಳಗಿಂದ ಸಾಯಂಕಾಲವರೆಗೂ ಕೂಗುತ್ತಾ. ಮತ್ತೆ ಮೋಶೆ ಹೋಗಿ ಪ್ರಾರ್ಥನೆ ಮಾಡಿದಂತ ತನ್ನ ಅಕ್ಕನಿಗಾಗಿ ಪ್ರಾರ್ಥನೆ ಮಾಡುವಾಗ ದೇವರ ಆಕೆಯನ್ನು ಗುಣಪಡ. ಯಾಕಂದ್ರೆ ಆನ್ ದಿ ಸ್ಪಾಟ್ ಜಡ್ಜ್ಮೆಂಟ್. ಹಳೆ ಒಡಂಬಡಿಕೆಯಲ್ಲಿ ಆನ್ ದಿ ಸ್ಪಾಟ್ ಜಡ್ಜ್ಮೆಂಟ್. ಬಿಕಾಸ್ ವಿ ಆರ್ ಇನ್ ಗ್ರೇಸ್. ನಾವು ಕೃಪೆಯಲ್ಲಿದ್ದೇವೆ. ಅದಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ದೇವರೇ, ನಿನ್ನ ಕೃಪೆಯೊಳಗಡೆ ನಾವಿದ್ದೇವೆ. ದೇವರೇ, ನೀನು ನಮಗೆ ದಯೆ ತೋರಿಸುವಂತವನಾಗಿದ್ದಿ. ನಮಗೆ ಆನ್ ದಿ ಸ್ಪಾಟ್ ಜಡ್ಜ್ಮೆಂಟ್ ಸಿಗ್ತಾ ಇಲ್ಲ ದೇವರೇ. ಯಾಕಂದ್ರೆ ತಂದೆಯಾದ ದೇವರು ನಮ್ಮನ್ನು ನೋಡುವಾಗ ಕ್ರಿಸ್ತನ ರಕ್ತದ ಮೂಲಕವಾಗಿ ನಮ್ಮನ್ನು ನೋಡ್ತಾ ಇದ್ದಾನೆ. ಇವತ್ತಿಗೂ ನಮ್ಮ ಮಹಾಯಾಜಕನು ನಮಗೋಸ್ಕರ ಇಂಟರ್ಸೀಡಿಂಗ್ ಮಾಡ್ತಾ ಇದ್ದಾನಂದ್ರೆ. ನಮಗೋಸ್ಕರ ಹಿ ಇಸ್ ಡೂಯಿಂಗ್ ಇಂಟರ್ಸೀಡಿಂಗ್. ಹಲ್ಲೆಲೂಯಾ. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತೈತ್ರಿ, ಕ್ರಿಸ್ತನಲ್ಲಿ ಇರುವಂತವರಿಗೆ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. ನಾವು ಯು ಅಂಡರ್ಸ್ಟ್ಯಾಂಡ್ ದಿಸ್. ಈಗ ನಿಮ್ಗೆ ಇದು ಅರ್ಥ ಆಗಿತ್ತು. ಹಾಗಾದ್ರೆ ಈಗ ಕ್ರಿಸ್ತನಲ್ಲಿರುವಂತವರಿಗೆ ಅಪರಾಧ ನಿರ್ಣಯ ಇಲ್ಲ ಅಂದ್ರೆ ಹಾಗಾದ್ರೆ ನಾವು ಯಾರು? ಹೂ ವಿ ಆರ್? ವಿ ವಿಲ್ ಸಿ ಥ್ರೂ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯದಿಂದ ಸ್ವಲ್ಪ ನಾವು ನೋಡಿಕೊಳ್ಳೋಣ. ದೆನ್ ಹೂ ವಿ ಆರ್ ಇನ್ ಕ್ರೈಸ್ಟ್. ನಾವು ಹಾಗಾದ್ರೆ ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ? ಕ್ರಿಸ್ತನಲ್ಲಿ ಹಾಗಾದ್ರೆ ನಾವು ಯಾರಾಗಿದ್ದೇವೆ? ಫಿಲಿಪಿಯನ್ ಚಾಪ್ಟರ್ 4 ವರ್ಸ್ 13. ಫಿಲಿಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಲ್ಲಿ ಹೇಳ್ತೈತ್ರಿ, ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಜೀಸಸ್ ಹೂ ಸ್ಟ್ರೆಂಥನ್ ಮೀ. ಕ್ರಿಸ್ತನ ಮೂಲಕವಾಗಿ ನಾನು ಎಲ್ಲವನ್ನು ಮಾಡಬಲ್ಲೆ. ನಾವು ಎಲ್ಲವನ್ನು ಮಾಡುವಂತವರು. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ನಾವು ಎಲ್ಲವನ್ನು ಮಾಡುವಂತವರು ಕ್ರಿಸ್ತನ ಮೂಲಕವಾಗಿ. ದಟ್ಸ್ ವೈ ದ ಬೈಬಲ್ ಸೇಸ್. ಅದಕ್ಕೆ ಸತ್ಯವೇದ ಹೇಳ್ತಿದ್ರೆ ಅಲ್ಲಿ ಏನ್ ಹೇಳ್ತಿದ್ರೆ, ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಜೀಸಸ್ 4:13. ಹಲ್ಲೆಲೂಯಾ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಹಲ್ಲೆಲೂಯಾ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು. ನನ್ನನ್ನು ಬಲಪಡಿಸುವನು ಯಾರು? ಕ್ರಿಸ್ತನೇ. ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಕ್ರಿಸ್ತನಲ್ಲಿ ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಐ ಕ್ಯಾನ್ ಡೂ ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಜೀಸಸ್. ಐ ಕ್ಯಾನ್ ಡೂ ಬಿಕಾಸ್ ವಿ ಆರ್ ನಾಟ್ ಸಿನ್ನರ್ಸ್.
ವಿ ಆರ್ ನಾಟ್ ಸಿನ್ನರ್ಸ್. ದೇವರು ಈಗ ನಮ್ಮನ್ನು ಪಾಪಿಗಳು, ಅಪರಾಧಿಗಳು ಎಂಬುದಾಗಿ ನೋಡ್ತಾ ಇಲ್ಲ. ಯಾಕಂದ್ರೆ ನಮ್ಮ ಪಾಪಗಳನ್ನು ನಾವು ಯೇಸುವಿನ ಮುಂದೆ ಅರಿಕೆ ಮಾಡಿದ್ದೇವೆ. ಆತನ ರಕ್ತದಿಂದ ನಾವು ತೊಳೆಯಲ್ಪಟ್ಟಿದ್ದೇವೆ. ನಮ್ಮ ಹೆಸರು ಜೀವಬಾಧೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಪ್ರಕಟಣೆಯಲ್ಲಿ ಹೇಳ್ತಿದ್ರಿ 2 ಪುಸ್ತಕಗಳು, ಜೀವಬಾಧೆ ಪುಸ್ತಕ, ಯಜ್ಞದ ಕುರಿಯಾದ ಆತನ ಪುಸ್ತಕ ಎಂಬುದಾಗಿ. ಆ ಪುಸ್ತಕದಲ್ಲಿ ನಮ್ಮ ಹೆಸರುಗಳು ಬರೆಯಲ್ಪಟ್ಟಿದೆ. ವಿ ಆರ್ ಸೇವ್ಡ್, ವಿ ಆರ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನಾವಿದ್ದೇವೆ. ಹಾಲೆಲೂಯಾ. ಕ್ರಿಸ್ತನಲ್ಲಿ ಇದ್ದುಕೊಂಡು ಬೈಬಲ್ ಹೇಳ್ತಿದ್ರಿ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ನಾನು ಎಲ್ಲದಕ್ಕೂ ಶಕ್ತನು. ಕನ್ಫೆಸ್ ಎವ್ರಿ ಡೇ. ದಿಸ್ ಇಸ್ ಬೈಪಾಟ್ ಮಾಡ್ರಿ ಸರ್, ಬೈಪಾಟ್ ಮಾಡಿ. ಐ ಕ್ಯಾನ್ ಡು ಆಲ್ ಥಿಂಗ್ಸ್ ಥ್ರೂ ಕ್ರೈಸ್ಟ್ ಜೀಸಸ್ ಹೂ ಸ್ಟ್ರೆಂಥನ್ ಮೀ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನು. ಎಲ್ಲದಕ್ಕೂ ಮೀನ್ಸ್ ಎಲ್ಲ, ಎಲ್ಲ. ಬಿಕಾಸ್ ಯು ಆರ್ ಇನ್ ಕ್ರೈಸ್ಟ್. ಯು ಆರ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ನೀವಿದ್ದೀರಿ. ಪೇತ್ರನು ಏನು ಮಾಡಿದ? ಓಡಿ ಹೋಗ್ಬಿಟ್ಟ. ಯೇಸು ಸ್ವಾಮಿಯನ್ನು ಹಿಡಿಲಿಕ್ಕೆ ಬಂದಾಗ ಪೇತ್ರನು ಓಡೋಗ್ಬಿಟ್ಟ. ಸುಳ್ಳು ಹೇಳಿದ, 3 ಸತಿ ಸುಳ್ಳು ಹೇಳಿದ. ಪೇತ್ರನಿಂದ ಪಾಪಾತ್ಮನಪ್ಪ ನನ್ನನ್ನು ಬಿಟ್ಟು ಹೋಗು ಎಂಬುದಾಗಿ ಹೇಳಿದ. ಯೇಸು ಸ್ವಾಮಿಯನ್ನು ಕರೆಯುವಾಗ ಯೇಸು ಸ್ವಾಮಿ ಅಂದ, ಬಾಯಿಗೆ ಫಾಲೋ ಮೀ ಅಷ್ಟೇ ಅಂದ. ನೀನು ಪಾಪಿ, ನೀನು ರಕ್ಷಣೆ ಹೊಂದಬೇಕು. ಏನಲ್ಲಿಲ್ಲ ಯೇಸು ಸ್ವಾಮಿ, ಫಾಲೋ ಮೀ. ಸುಮ್ಮನೆ ಬಾ, ನಿಂದ ಅಷ್ಟೇ. ನಿನ್ನನ್ನು ನಾನು ಹೆಂಗ ಮಾಡ್ಬೇಕು ನಾನು ರೆಡಿ ಮಾಡ್ತೀನಿ ನನ್ನ. ಹಲ್ಲೆಲೂಯಾ. ಜಸ್ಟ್ ಫಾಲೋ ಜೀಸಸ್. ಹಿ ವಿಲ್ ಪ್ರಿಪೇರ್. ಆತನು ನಮ್ಮನ್ನು ಸಿದ್ಧ ಮಾಡ್ತಾನೆ. ಅದೇ ಪೇತ್ರನು ಯೋಹಾನ ಬರೆದ ಸುವಾರ್ತೆಯಲ್ಲಿ ನೋಡುವಾಗ ಗಯಬಾ ಅಮರ ಜೀಸಸ್ ಅಂದ. ಹೋದಪ್ಪ ಇವ, ನಡಿಪ ಮೀನಾಡಕ್ಕೆ ಹೋಗೋಣ ಅಂತೇಳಿ. ದ ಬೈಬಲ್ ಸೇಸ್ ದೇ ವೆಂಟ್ ಟು ಕ್ಯಾಚ್ ದ ಫಿಶ್. ದೇ ವೆಂಟ್ ಟು ಕ್ಯಾಚ್ ದ ಫಿಶ್. ಮೀನ ಹಿಡಿಯುವುದಕ್ಕಾಗಿ ಹೋದರು. ರಾತ್ರಿ ಎಲ್ಲಾ ಮೀನ ಹಿಡಕ್ತಾರೆ, ಏನು ಒಂದು ಸಿಗಲಿಲ್ಲ ಅಂತಾರೆ. ಯೇಸು ಸ್ವಾಮಿ ಆಲ್ರೆಡಿ ಫಿಶ್ ಸುಟ್ಟಿಟ್ಟಿದ್ದ ಅಂತಾರೆ. ಸಿ, ಬೈಬಲ್ ಸೇಸ್ ಆತನು ರಿಸರೆಕ್ಷನ್ ಆದ್ಮೇಲೆ, ಪುನರುತ್ಥಾನ ಹೊಂದಿದ ಮೇಲೆ ಪೇತ್ರನನ್ನು ಕರೀತಾನೆ. ಆಳವಾಗಿ ಬಲಗಡೆನ ಬಲೆಯನ್ನು ಹಾಕೊಂಡಾಗ ಅವಾಗ ತಲೆ ಬರುತ್ತೆ, ಗುರುವೇ ಬಾರು ಮಾರ ಬಾ, ಗೊತ್ತೈತ್ ಬಾ, ನಿಮ್ ಬುದ್ಧಿ ಎಷ್ಟೈತೆ. ಸಿ, ಯೇಸು ಸ್ವಾಮಿ ಅಲ್ಲಿ ಕೂಡ ಬೇಜಾರು ಮಾಡ್ಕೊಳ್ಳಿಲ್ಲ ಪೇತ್ರನನ್ನು. ತಿನ್ನು ವಿನ ತಿನ್ನಿಗೆ ಅಂತ. ಅದೇ ಪೇತ್ರನನ್ನು ನಾವು ಅಪೊಸ್ತಲ ಪುಸ್ತಕದಲ್ಲಿ ನೋಡುವಾಗ ಆತನು ಪರಿಶುದ್ಧಾತ್ಮನಿಂದ ಅಭಿಷೇಕವನ್ನು ಹೊಂದಿದ ಮೇಲೆ, ದಟ್ಸ್ ವೈ ದ ಬೈಬಲ್ ಸೇಸ್, ಹೇಗೆಂದರೆ ನನ್ನನ್ನು ಬಲಪಡಿಸುವ ಆತನಿದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ನನ್ನನ್ನು ಬಲಪಡಿಸುವ ಆತನು ಅಂದ್ರೆ ಯಾರು? ನನ್ನನ್ನು ಬಲಪಡಿಸುವಂತವನು ಯೇಸು. ನಮ್ಮನ್ನು ಬಲಪಡಿಸುವಂತದ್ದು ದೇವರ ವಾಕ್ಯ. ನಮ್ಮನ್ನು ಬಲಪಡಿಸುವಂತದ್ದು ದೇವರ ವಾಕ್ಯ. ನಮ್ಮನ್ನು ಬಲಪಡಿಸುವಂತದ್ದು ಪರಿಶುದ್ಧಾತ್ಮನು. ನಮ್ಮನ್ನು ಬಲಪಡಿಸುವಂತದ್ದು ನಾವು ಮಾಡುವಂತ ನಂಬಿಕೆಯ ಅರಿಕೆ ನಮ್ಮನ್ನು ಬಲಪಡಿಸುತ್ತದೆ. ನಮ್ಮನ್ನು ಬಲಪಡಿಸುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯದಿಂದ ಅವನು ಏನಾದಂದ್ರೆ, ಅದೇ ಪೇತ್ರನು 3000 ಜನರಿಗೆ ರಕ್ಷಣೆ ನಡೆಸಿದ. ಅದೇ ಪೇತ್ರನು ಬೆಳ್ಳಿ ಬಂಗಾರ ನನ್ನಲ್ಲಿಲ್ಲ, ಯೇಸುವಿನ ಹೆಸರು ನಜರೇತಿನ ಯೇಸು ಕ್ರಿಸ್ತನ ಹೆಸರು ಎದ್ದು ನಡೆದಾಡುವಂತ ಅಪೊಸ್ತಲ. ಹುಟ್ಟು ಕುಂಟನು ಎದ್ದು ಜಿಗಿಯುತ್ತಾ ಕುಣಿಯುತ್ತಾ ದೇವಾಲಯದಲ್ಲಿ ಹೋಗಿ ಆರಾಧನೆ ಮಾಡಿದನಂತ. ಯಾರೇ? ಯೇಸುವನ್ನು ಅಲ್ಲಗಳದಂತ ಪೇತ್ರನು. ಯೇಸುವನ್ನು ಬಿಟ್ಟು ಮೀನ ಹಿಡಿಯಕ್ಕೆ ಹೋದಂತ ಪೇತ್ರನು. ಸಿ, ಯಾಕಂದ್ರೆ ಇಲ್ಲಿ ಬರಿತಾನ, ಫಿಲಿಪಿ ಬರ ಪತ್ರಿಕೆಯಲ್ಲಿ ಬರಿತಾನ, ನನ್ನನ್ನು, ಯಾಕಂದ್ರೆ ಪೇತ್ರನನ್ನು ಬಲಪಡಿಸಿದ ಆತನು. ಪೇತ್ರನನ್ನು ಬಲಪಡಿಸಿದ ಪೇತ್ರನನ್ನು ಬಲಪಡಿಸಿದ ಮೇಲೆ ಈ ರೀತಿಯಾಗಿ ಫಿಲಿಪ್ಪನು ಹೇಳ್ತಾನ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ. ಫಿಲಿಪಿ ಬರೆದ ಪತ್ರಿಕೆಯಲ್ಲಿ. ಹಲ್ಲೆಲೂಯಾ. ನಮ್ಮನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾವು ಎಲ್ಲದಕ್ಕೂ ಶಕ್ತರಾಗಿದ್ದೇವೆ. ನಾವು ಏನ್ ಬೇಕಾದ್ ಮಾಡಬಹುದ್ರಿ, ಬಿಕಾಸ್ ಹಿ ಈಸ್ ಗಿವಿಂಗ್ ಸ್ಟ್ರೆಂತ್. ರೀಡ್ ದ ವರ್ಡ್ ಆಫ್ ಗಾಡ್. If you need the strength, read the word of God. Whenever you get the time, read the word of God. ದೇವರ ವಾಕ್ಯವನ್ನು ಓದುತ್ತಾ ಇರಿ. ಸತತವಾಗಿ ಓದ್ರಿ, ಆಸಕ್ತಿಯಿಂದ ಓದ್ರಿ. ಆ ವಾಕ್ಯಗಳನ್ನು ಧ್ಯಾನ ಮಾಡ್ರಿ, ಪದೇ ಪದೇ ಓದ್ರಿ, ಅರ್ಥವಾಗುವವರೆಗೂ ವಾಕ್ಯವನ್ನು ಓದ್ರಿ. ಆ ವಾಕ್ಯ ನಿಮ್ಮನ್ನು ಬಲಪಡಿಸುತ್ತದೆ. ಹಲ್ಲೆಲೂಯಾ. ದೇವರ ವಾಕ್ಯ ನಿಮ್ಮನ್ನು ಬಲಪಡಿಸುತ್ತದೆ. ನಿಮ್ಮ ಮೈಂಡ್, ನಿಮ್ಮ ಥಾಟ್ಸ್, ನಿಮ್ಮ ಸೋಲ್ ಏನಿದೆಯೋ ಸ್ಟ್ರಾಂಗ್ ಮಾಡ್ತಿತ್ತಂದ್ರೆ ದೇವರ ವಾಕ್ಯ. ಫಿಲ್ ದ ವರ್ಡ್ ಆಫ್ ಗಾಡ್. ತುಂಬಿಸ್ಕೋರಿ ದೇವರ ವಾಕ್ಯದಿಂದ. ಅದಕ್ಕೆ ಹಳೆ ಒಡಂಬಡಿಕೆಯಲ್ಲಿ ಧರ್ಮೋಪದೇಶ ಕಾಂಡದಲ್ಲಿ ನೋಡುವಾಗ ದೇವರು ಮೋಶೆಗೆ ಆಜ್ಞೆ ಕೊಟ್ಟ. ಏನಂತ ಆಜ್ಞೆ ಕೊಟ್ಟ ಅಂತಂದ್ರೆ, ಈ ಧರ್ಮಶಾಸ್ತ್ರಗಳನ್ನು ನಿಮ್ಮ ಹಣೆಗೆ ಕಟ್ಟಿಕೊಳ್ಳ್ರಿ, ನಿಮ್ಮ ಕೊರಳಿಗೆ ಹಾಕೋರಿ, ನಿಮಗೆ ಕೈಗೆ ಕಟ್ಟಿಕೊಳ್ರಿ.
ಯಾಕಂದ್ರೆ ಆ ಧರ್ಮಶಾಸ್ತ್ರಗಳನ್ನು ನೀವು ನೋಡುವಾಗಲೆಲ್ಲ ನಿಮಗೆ ಎಚ್ಚರಿಕೆ ಆಗಬೇಕು. ಈ ಪಾಪ ಮಾಡಬೇಡ ಅಂತ ಹೇಳನಲ್ಲ ದೇವರು. ಹೆಗಲ ಮೇಲೆ ಐತಿ, ಹಣಿ ಮೇಲೆ ಐತಿ, ಕೊಳ್ಳಾಗೈತಿ. ಸಿ, ನಾವು ವಿ ಆರ್ ನ್ಯೂ ಟೆಸ್ಟಮೆಂಟ್. ನಾವು ಈಗ ಹೊಸ ಒಡಂಬಡಿಕೆಯಲ್ಲಿದ್ದೇವೆ. ನಾವು ಓಕೆ, ಹೊಸ ಒಡಂಬಡಿಕೆಯಲ್ಲಿದ್ದಂತ ನಾವುಗಳು ಆ ವಾಕ್ಯವನ್ನು ನಮ್ಮ ಹೃದಯದ ಒಳಗಡೆ, ನಮ್ಮ ಅಂತರಾತ್ಮದ ಒಳಗಡೆ, ನಮ್ಮ ಮನಸ್ಸಿನ ಒಳಗಡೆ, ನಮ್ಮ ಆಲೋಚನೆಗಳ ಒಳಗಡೆ, ನಮ್ಮ ವಿಚಾರದ ಒಳಗಡೆ. ಅದಕ್ಕೆ ಬೈಬಲ್ ಅಲ್ಲಿ ನೀವು ಬಾಯಿಯನ್ನು ಅಗಲವಾಗಿ ತೆರಿ, ನನ್ನ ಮಾತುಗಳು ನಿನ್ನ ಒಳಗಡೆ ತುಂಬಿಸುವೆ. God will fill His word in our mouth. Hallelujah. Read every day. When you travel, read the Bible. ಟ್ರಾವೆಲಿಂಗ್ ಮಾಡ್ತಾ ಇದ್ದೀರಾ, ಬೈಬಲ್ ಓದ್ರಿ. ಕೂತ್ಕೊಂಡಿದ್ದೀರಾ, ಬೈಬಲ್ ಓದ್ರಿ. ಸಮಯ ಸಿಕ್ಕಾಗೆಲ್ಲ ಸತ್ಯವೇದ ಓದ್ರಿ. ಆಸಕ್ತಿ ಉಳ್ಳವರಾಗ್ರಿ. ರಾತ್ರಿ ಎಲ್ಲಾ ಸತ್ಯವೇದ ಓದ್ರಿ, ಹಗಲೆಲ್ಲಾ ಸತ್ಯವೇದವನ್ನು. ಯಾಕಂದ್ರೆ ಎಫೆಸ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿದೆ, ಕಾಲವನ್ನು ಸುಮ್ಮನೆ ಕಳೆಯದೆ ಬೆಲೆಯುಳ್ಳದೆಂಬುದಾಗಿ ಉಪಯೋಗಿಸಿಕೊಂಡು. Read the word of God every day. Read. ಆ ಆಸಕ್ತಿ ನಮ್ಮ ಒಳಗಡೆ ಬರಬೇಕು. ಆಸ್ಕ್ ಗಾಡ್. ಆವಾಗ ನಮ್ಮನ್ನು ಆತನು ತನ್ನ ವಾಕ್ಯಗಳಿಂದ ನಮ್ಮನ್ನು ಬಲಪಡಿಸುತ್ತಾನೆ. ಪರಿಶುದ್ಧಾತ್ಮನ ಅಭಿಷೇಕದಿಂದ ನಾವು ಬಲ ಹೊಂದುತ್ತೇವೆ. ಪವಿತ್ರ ಆತ್ಮನ ನಡೆಸುವಿಕೆಯಿಂದ ಬಲ ಹೊಂದುತ್ತೇವೆ. ಹಾಲೆಲೂಯಾ. ನಂಬಿಕೆಯ ಅರಿಕೆಗಳು, ಕನ್ಫೆಷನ್, ಫೇತ್ ಕನ್ಫೆಷನ್ ಇಂದ ನಾವು ಬಲ ಹೊಂದುತ್ತೇವೆ. ಅದಕ್ಕೆ ಬೈಬಲ್ ಅಲ್ಲಿ ಹೇಳ್ತಿದ್ರಿ, ಯಾಕಂದ್ರೆ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ? ನಾವು ಕ್ರಿಸ್ತನಲ್ಲಿ ಬಲವುಳ್ಳವರಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ಬಲವುಳ್ಳವರಾಗಿದ್ದೇವೆ. We are strong in Christ. We are strong in Christ. That's why the Bible says, I can do all things through Him who strengthens me. The God will give strength when we read the Bible, when we confess the scriptures every day. Where you are weak, confess the word of God. God will give you strength. Hallelujah. Glory to Jesus Christ. And again, ಮತ್ತೊಂದು ದೇವರ ವಾಕ್ಯವನ್ನು ನಾವು ನೋಡಿಕೊಳ್ಳೋಣ. ಮೊದಲನೇ ಯೋಹಾನ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನವನ್ನು ನಾವು ನೋಡಿಕೊಳ್ಳೋಣ. 1 John chapter 4 verse 4. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವ ಆತನು ಹೆಚ್ಚಿನವ ಆಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಯನ್ನು ಜಯಿಸಿದ್ದೀರಿ. Little children, you are from God and have overcome for he who is in you is greater than you. ಈ ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿರುವಂತವನು ಯಾರೇ? ಈ ಲೋಕದಲ್ಲಿ ಯಾರದಾರೆ? ಸೈತಾನನು. ಈ ಲೋಕದಲ್ಲಿ ಇರುವವನಿಗಿಂತ ನಮ್ಮಲ್ಲಿರುವಂತವನು ಹೆಚ್ಚಿನವನು. ಕನ್ಫೆಸ್. Who are in Christ? Who are in Christ? ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ? ನಾವು ಕ್ರಿಸ್ತನಲ್ಲಿ ಈ ಲೋಕದಲ್ಲಿ ಇರುವವನಿಗಿಂತ ನಾವು ಹೆಚ್ಚಿನವರಾಗಿದ್ದೇವೆ. Because the Bible says, ದೇವರ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ ಏನಂತಂದ್ರೆ, ಈ ಲೋಕದಲ್ಲಿ ಇರುವವನಿಗಿಂತ ನಿಮ್ಮಲ್ಲಿರುವಂತವನು ಹೆಚ್ಚಿನವನು. ನಮ್ಮಲ್ಲಿರುವಂತವನು ಯಾರು? ಯೇಸು ಸ್ವಾಮಿ. ನಮ್ಮಲ್ಲಿರುವಂತದ್ದು ಯಾರು? ಆತನ ವಾಕ್ಯ. ನಮ್ಮಲ್ಲಿರುವಂತದ್ದು ಆತನ ಅಭಿಷೇಕ. ನಮ್ಮಲ್ಲಿರುವಂತದ್ದು ಆತನ ವಾಕ್ಯಗಳು, ಆತನ ನಡೆಸುವಿಕೆ. ಆತನು ನಮ್ಮಲ್ಲಿರುವಾಗ ನಾವು ಹೆಚ್ಚಿನವರು. ಪೌಲನು ದೇವರ ವಾಕ್ಯದಲ್ಲಿ ಬರೀತಾನೆ. ಪೌಲನು ಹೇಳ್ತಾನೆ ಏನಂತಂದ್ರೆ, ನಾನು ಬದುಕಿದರೂ ಕ್ರಿಸ್ತನಿಗಾಗಿಯೇ, ಸತ್ತನು ಕ್ರಿಸ್ತನಿಗಾಗಿ ಎಂಬುದಾಗಿ. ಬಿಕಾಸ್ ಕ್ರೈಸ್ಟ್ ಇಸ್ ಇನ್ ಮೀ, ಐ ಆಮ್ ಇನ್ ಕ್ರೈಸ್ಟ್. ಕ್ರೈಸ್ಟ್ ಇಸ್ ಲಿವತ್ ಇನ್ ಮೀ. ಈ ಕ್ರಿಸ್ತನು ನನ್ನ ಒಳಗಡೆ ಜೀವಿಸುತ್ತಾ ಇದ್ದಾನೆ. ಐ ಆಮ್ ಮೋರ್ ದೆನ್ ಕಾಂಕರರ್. ನಾನು ಜಯಶಾಲಿಗಿಂತಲೂ ಮಿಗಿಲಾಗಿದ್ದೇನೆ. ಬಿಕಾಸ್ ಜೀಸಸ್ ಇಸ್ ಇನ್ಸೈಡ್. ಈ ಲೋಕದಲ್ಲಿರುವವನಿಗಿಂತ, ಈ ಲೋಕದಲ್ಲಿ ಸಮಸ್ಯೆಗಳು ನಿಮಗೆ ದೊಡ್ಡದಾಗಿದೆಯಾ? ಚಿಂತೆಗಳು ದೊಡ್ಡದಾಗಿದೆಯಾ? ಕಷ್ಟಗಳು ದೊಡ್ಡದಾಗಿದೆಯಾ? ತೊಂದರೆಗಳು ದೊಡ್ಡದಾಗಿದೆಯಾ? ಸಾಲಗಳು ದೊಡ್ಡದಾಗಿದೆಯಾ? ಈ ಲೋಕದಲ್ಲಿ ಯಾವುದು ದೊಡ್ಡದೆಂಬುದಾಗಿ ತಿಳಿದುಕೊಳ್ಳುತ್ತಾ ಇದ್ದೀರೋ ಅದೆಲ್ಲದಕ್ಕಿಂತಲೂ ದೊಡ್ಡವನು ನಮ್ಮಲ್ಲಿರುವಂತಹ ಯೇಸು ಸ್ವಾಮಿ. ನಮ್ಮಲ್ಲಿರುವಂತಹ ಯೇಸು ಸ್ವಾಮಿ. Rejoice in the Lord. The Bible says, rejoice in the Lord. Again I say rejoice, because Christ is in us. Christ is with us.
ಕ್ರಿಸ್ತನು ನಮ್ಮ ಒಳಗಡೆ ಇದ್ದಾನೆ, ಕ್ರಿಸ್ತನು ನಮ್ಮ ಜೊತೆ ಇದ್ದಾನೆ, ಕ್ರಿಸ್ತನು ನಮ್ಮ ಜೊತೆ ಬರುತ್ತಾನೆ. Hallelujah. That's why the Bible says God and have overcome them. ದೇವರು ಅದನ್ನ ಎಲ್ಲವನ್ನು ಜಯಿಸುವಂತವನಾಗಿದ್ದಾನೆ. That's why the Bible says Matthew chapter 5 verse 13 to 14 ಈ ರೀತಿಯಾಗಿ ಹೇಳುತ್ತದೆ. ಇಂಗ್ಲಿಷ್ ನಲ್ಲಿ ಹೇಳುತ್ತದೆ, they are the light, salt of the earth. They are the light of the world. ನೀವು ಭೂಲೋಕಕ್ಕೆ ಏನಾಗಿದ್ದೀರಿ? ಉಪ್ಪಾಗಿದ್ದೀರಿ ಮತ್ತು ಬೆಳಕಾಗಿದ್ದೀರಿ. Who we are in Christ. ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ? ನಾವು ಕ್ರಿಸ್ತನಲ್ಲಿ ಬೆಳಕಾಗಿದ್ದೇವೆ. We are light. We are light because God is a light. ಕ್ರಿಸ್ತನು ಬೆಳಕು, ಕ್ರಿಸ್ತನು ಬೆಳಕು. ಆತನ ವಾಕ್ಯ ನಮ್ಮ ಒಳಗಡೆ ಸಮೃದ್ಧಿಯಾಗಿದ್ದರೆ ಬೆಳಕು. We are light people. We are not dark people. ನಾವು ಕತ್ತಲೆಯಲ್ಲಿ ಇರುವಂತವರು ಅಲ್ಲ, ನಾವು ಬೆಳಕಿನಲ್ಲಿ ಇರುವಂತವರು. ಕತ್ತಲೆಯ ಜೀವಿತಕ್ಕೆ ನಾವು ಬೆಳಕನ್ನು ಹಚ್ಚುವಂತವರು. ಬೆಳಕಾದಂತ ನಾವು, ಈ ಲೋಕಕ್ಕೆ ಬೆಳಕಾದಂತ ನಾವು, ಈ ಲೋಕಕ್ಕೆ ಉಪ್ಪಾದಂತ ನಾವು. ನೋಡ್ರಿ, ಉಪ್ಪಿಗೆ ನಮ್ಮನ್ನು ದೇವರು ಹೋಲಿಸಿದ್ದಾನೆ. ಉಪ್ಪು ಸಪ್ಪೆಗಿದ್ದರೆ ಅದು ವ್ಯರ್ಥ. ಪ್ರತಿಯೊಂದಕ್ಕೂ ಉಪ್ಪು ಬೇಕು. ನೀವು ಯಾವುದೇ ಅಡಿಗೆಗಳನ್ನು ಮಾಡ್ರಿ, ನೀವು ಯಾವುದೇ ಅಡಿಗೆಗಳನ್ನು ಮಾಡ್ರಿ, ಉಪ್ಪು ಬೇಕೇ ಬೇಕು. ಬೇಕಂದ್ರೆ need salt needed. If you cook any varieties, you need salt. Without salt how can you cook? ರುಚಿನೇ ಇಲ್ಲ ಅಂತೆ. ನೋಡ್ರಿ, ನಾವು ಮತ್ತೊಬ್ಬರ ಜೀವಿತದಲ್ಲಿ ಉಪ್ಪಾಗಬೇಕಾಗಿದೆ, ರುಚಿಯಾಗಬೇಕಾಗಿದೆ. ಉಪ್ಪು ರುಚಿಗೆ ಸಾದೃಶ್ಯವಾಗಿದೆ. ರುಚಿ, ಟೇಸ್ಟ್. Hallelujah. ನಾವು ಬೆಳಕಾಗಿರಬೇಕಂತ. ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿ ನಾವು ಯಾರು? ಬೆಳಕಾಗಿದ್ದೇವೆ. ಕತ್ತಲೆಯ ಜೀವಿತದಲ್ಲಿ, ಕತ್ತಲೆಯ ಕುಟುಂಬದಲ್ಲಿ ನಾವು ಹೋಗುವಾಗ ನಮ್ಮ ಒಳಗಡೆ ಬೆಳಕಿರ್ತದೆ. ವಾಕ್ಯವೆಂಬ ಬೆಳಕು, ಯೇಸು ಎಂಬ ಬೆಳಕು, ಪವಿತ್ರಾತ್ಮನೆಂಬ ಬೆಳಕು, ರಕ್ಷಣೆಯ ಬೆಳಕು, ನಿತ್ಯ ಜೀವೆಂಬ ಬೆಳಕು, ನಿತ್ಯ ಜೀವೆಂಬ ಬೆಳಕು ನಮ್ಮ ಒಳಗಡೆ ಬೆಳಕು ಇರ್ತೈತಿ. ಆ ಬೆಳಕನ್ನು ನಾವು ತೆಗೆದುಕೊಂಡು ಕತ್ತಲಿರುವಂತ ಜನರ ಮಧ್ಯದಲ್ಲಿ, ಕತ್ತಲಿರುವಂತ ಮನೆಯಲ್ಲಿ, ನಾವು ಮನೆಯಲ್ಲಿ ಹೋಗುವಾಗ ಆ ಬೆಳಕು ಆ ಮನೆಯನ್ನು ಪ್ರಕಾಶಿಸುತ್ತದೆ. ಬೆಳಕು ಆ ಮನೆಯನ್ನು ದೇವರು ನಮ್ಮನ್ನೇ ಬೆಳಕು ಮಾಡಿಬಿಟ್ಟಾಂದ್ರೆ. ಹಲ್ಲೆಲೂಯಾ. ಯಾಕಂದ್ರೆ He's in us. ನೋಡಿ, ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ? ಉಪ್ಪಾಗಿದ್ದೇವೆ, ಬೆಳಕಾಗಿದ್ದೇವೆ ಎಂಬುದಾಗಿ ದೇವರ ವಚನದಲ್ಲಿ ನಾವು ನೋಡಿಕೊಳ್ಳುವಂತವರಾಗಿದ್ದೇವೆ. Romans chapter 8 verse 37. Romans chapter 8 verse 37. Yeah, I believe 37ನೇ ರೋಮ 8:37. What the Bible says here. ದೇವರ ವಾಕ್ಯ ಏನು ಹೇಳ್ತದೆ? 37. ಆದರೆ ನಮ್ಮನ್ನು ಪ್ರೀತಿಸಿದ ಆತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿದ್ದೇವೆ. No, in all those things we are more than conquerors through him who loved us. Bible, what's the Bible says? Who are in Christ? We are more than conquerors. Tell the Satan. ಸೈತಾನಿಗೆ ಹೇಳ್ರಿ, ಸೈತಾನನೇ, ನಾವು ಜಯಶಾಲಿಗಿಂತಲೂ ಮಿಗಿಲಾಗಿದ್ದೇವೆ. We are more than conquerors. In Christ, I am more than conqueror. Lord, thank you for you made me a Lord. ನನಗೆ ಇದನ್ನು ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ ದೇವರೇ. ಯಾಕಂತಂದ್ರೆ ಬೈಬಲ್ ಹೇಳ್ತಿದ್ರಿ, ನಾವು ಜಯಶಾಲಿಗಿಂತಲೂ ಮಿಗಿಲಾಗಿದ್ದೇವೆ. Hallelujah. ಪೂರ್ಣ ಜಯಶಾಲಿಗಳಾಗಿದ್ದೇವೆ. We are more than conquerors. ನಾವು ಪೂರ್ಣ ಜಯಶಾಲಿಗಳು. ನಾವು ಸೋತಂತವ್ರು ಅಲ್ರಿ. We are not defeated people. We are victorious people. ನಾವು ಜಯ ಹೊಂದಿದಂತವ್ರು. ಕ್ರಿಸ್ತನು ಶಿಲುಬೆಯ ಮೇಲೆ ಜಯವನ್ನು ತೋರಿಸಿದ. I won the battle. ಸೈತಾನನು ಕನ್ಫ್ಯೂಷನ್ ಆಗಿಬಿಟ್ಟ. ಸಾಯ ಹೊಡಿಬೇಕಂತಿದ್ದಾರೆ ಸೈತಾನನು. ಆದ್ರೆ ಸೈತಾನ ಗೊತ್ತಿಲ್ಲ, ಇವನು ಸತ್ತು ಹೇಳುತ್ತಾನೆ. ಗೊತ್ತಿರ್ಲಿಲ್ಲ ಸೈತಾನಿಗೆ. ಸಾಯ ಹೊಡಿಬೇಕಂತ ಬೆನ್ನತ್ತಿದ್ದ ಸೈತಾನ. ನಾ ಅದಕ್ಕೆ ಬಂದೇನಂದ ಯೇಸು ಸ್ವಾಮಿ, ಅದಕ್ಕೆ ಬಂದೆ ನಾನು. ಹೊಡಿರಿ, ಸಾಯ ಹೊಡಿರಿ ಗೊತ್ತಿತ್ತು ನನಗೆ. ಮನುಷ್ಯ ಕುಮಾರನು ಸತ್ತು 3ನೇ ದಿವಸದಲ್ಲಿ ಎದ್ದು ಬರುವನು. ಹೇಳ್ತಾ ಬಂದ ಶಿಷ್ಯರಿಗೆ. When he overcome the death, then Satan understood, oh, I am finished. ಯಾವಾಗ ಮರಣವನ್ನು ಯೇಸು ಜಯಿಸಿದನೋ,
ಸೈತಾನ ತಿಳ್ಕೊಂಡ ನಂದು ಮುಗೀತು, ಮರಣದ ಬೀಗದ ಕೈಯನ್ನು ಅವನಿಂದ ಕೆಸೆದುಕೊಂಡು ಬಿಟ್ಟ ಅಂತಾರೆ, ಕಸೆದುಕೊಂಡು ಬಿಟ್ಟ. ಜಯ ಮಾಡಿದ. ಬಿಕಾಸ್ ವಿ ಆರ್ ಓವರ್ಕಮ್. ಕ್ರಿಸ್ತನಲ್ಲಿರುವಂತವರಿಗೆ ಮರಣ ಆದರೂ ಒಂದೇ ಮರಣ, ಶರೀರದ ಮರಣ, ಆತ್ಮಕ ಮರಣ ಇರಬೇಕು. ಪಾಪಿಗಳಿಗೆ 2 ಮರಣ ಬೈಬಲ್ ಪ್ರಕಾರ. ಪಾಪಿಗಳಿಗೆ 2 ಮರಣ, ಒಂದು ಶರೀರ, ಇನ್ನೊಂದು ಆತ್ಮ. 2 ಮರಣ ಪಾಪಿಗಳಿಗೆ. ನೀತಿವಂತರಿಗೆ ಒಂದೇ ಒಂದು ಮರಣ. ತಮ್ಮ ಜೀವಿತವನ್ನು ಪರಿಶುದ್ಧವಾಗಿಟ್ಟುಕೊಂಡಂತವರಿಗೆ, ಕ್ರಿಸ್ತನು ಬರುವವರೆಗೂ ಬಾಯಿ, ಮಾತು, ಆಲೋಚನೆ, ಹೃದಯ ಪರಿಶುದ್ಧತೆಯಲ್ಲಿ ಇಟ್ಟುಕೊಂಡು ನಡೆಯುವಂತವರಿಗೆ ಒಂದೇ ಒಂದು ಮರಣ. ಅದಕ್ಕೆ ಬೈಬಲ್ ಹೇಳ್ತೈತೆ ದೇರ್ ಇಸ್ ನೋ ಕಾಂಡಮ್ನೇಷನ್. ಅಪರಾಧ, ಕ್ರಿಸ್ತನಲ್ಲಿ ಇರುವಂತವರಿಗೆ ಅಪರಾಧ ನಿರ್ಣಯ ಇಲ್ಲ, ಅವ್ರಿಗೆ ಒಂದೇ ಮರಣ, ಅದು ಶರೀರದ ಮರಣ. ಸಾಯಲೇಬೇಕು ಮನುಷ್ಯನ ಹುಟ್ಟಿದ ಮೇಲೆ. ಬೈಬಲ್ ಹೇಳ್ತದೆ ಸಾಯಲೇಬೇಕು, ಒಂದೇ ಮರಣ. ಆಮೇಲೆ ಏನ್ರಿ ಅವರು ದೇವರ ರಾಜ್ಯಕ್ಕೆ ಹೋಗುವಂತವರಾಗಿ. ಓಕೆ, that is not my topic. The Bible says here we are more than conquerors. ನಾವು ಜಯಶಾಲಿಗಿಂತಲೂ ಮಿಗಿಲಾಗಿದ್ದೇವೆ. ನಮಗೆ ಅಸಾಧ್ಯವಾದದ್ದು ಯಾವುದಿಲ್ಲ. ಜಯಶಾಲಿಗಿಂತಲೂ ಮಿಗಿಲು ಅಂತಂದ್ರೆ ನಮ್ಮನ್ನು ದೇವರು ಇನ್ನೊಂದು ಹಂತಕ್ಕೆ ಒಯ್ದಾರೆ. Satan is almighty or God is almighty. ಸೈತಾನನು ಶಕ್ತನು, ನಮ್ಮ ದೇವರು ಯೇಸು ಸ್ವಾಮಿ ಸರ್ವಕ್ಕೂ ಶಕ್ತನು. ಹಲ್ಲೆಲೂಯಾ. ಆ ಸರ್ವಶಕ್ತನಾದಂತ ದೇವರು ಇನ್ ಕ್ರೈಸ್ಟ್, ಕ್ರಿಸ್ತನಲ್ಲಿರುವಂತ ನಮಗೆ ಹೇಳ್ತಾ ಇದ್ದಾನೆ, ಯು ಆರ್ ಮೋರ್ ದೆನ್ ಕಾಂಕರರ್. ನೀನು ಜಯಶಾಲಿಗಿಂತಲೂ ಮಿಗಿಲಾಗಿದ್ದೀಯಪ್ಪ. ನೀನು ಪೂರ್ಣ ಜಯಶಾಲಿಗಳಾಗಿದ್ದಿ, ನೀನು ಸೋತವರಲ್ಲ. ಮುಗಿತ್ ಬಿಡು ನಮ್ಮ ಲೈಫ್, ಆಗೋದಿಲ್ಲ ಬಿಡು. ನೋ, ನೆವರ್ ಗಿವ್ ಅಪ್. ಬಿಕಾಸ್ ಬೈಬಲ್ ಸೇಸ್ ದೇವರು ನಿಮ್ಮನ್ನು ಆ ದೃಷ್ಟಿಯಿಂದ ನೋಡ್ತಾ ಇದ್ದಾನೆ. ಯೇಸು ನೋಡುವಂತ ದೃಷ್ಟಿ ಬೇರೆ, ಯೇಸು ನೋಡುವಂತ ದೃಷ್ಟಿ ಬೇರೆ. ಸೋತು ಹೋಗ್ಬೇಡ್ರಿ. ಯೇಸು ಸ್ವಾಮಿ ನಮ್ಮನ್ನು ಜಯಶಾಲಿಗಿಂತಲೂ ಮಿಗಿಲು ಮಾಡಿದ್ದಾನೆ. ಹಲ್ಲೆಲೂಯಾ. ಜಯಶಾಲಿಗಿಂತಲೂ ಮಿಗಿಲಾಗಿದ್ದೇವೆ ನಾವು. That's why the Bible says, ಅದಕ್ಕೆ ಸತ್ಯವೇದದಲ್ಲಿ ಹೇಳ್ತದೆ. And again the Bible says, 1 Peter chapter 2 verse 9 ಅಂತ ಹೇಳ್ತದ್ರೆ, 1 Peter, let's see the word of God, then we will finish very soon. 1 Peter chapter 2 2ನೇ ಅಧ್ಯಾಯ 9ನೇ ವಚನ ನಾವು ನೋಡಿಕೊಳ್ಳೋಣ. ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಪ್ರಚಾರ ಮಾಡುವವರಾಗುವಂತೆ ದೇವರು ಆದುಕೊಂಡ ಜನಾಂಗವು, ರಾಜವಂಶಸ್ಥರಾದ ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಯು ಆಗಿದೆ. Hallelujah. That's why the Bible says we are more than conquerors. That's why the Bible says there is no condemnation. ಅಪರಾಧ ನಿರ್ಣಯ ಇಲ್ರಿ. ನಾವು ನಮ್ಮನ್ನ ದೇವರು ಯಾರಂತ ಮಾಡಿ ತೋರಿಸ್ಕೊಡತ್ತನ್ರಿ ಬೈಬಲ್. ನಾವು ಯಾರಾಗಿದ್ದೇವೆ ದೇವರ ದೃಷ್ಟಿಯಲ್ಲಿ, ಈ ಭೂಲೋಕದಲ್ಲಿ ನಮ್ಮನ್ನು ಯೇಸು ಸ್ವಾಮಿ ಆರಿಸಿಕೊಂಡ ಮೇಲೆ ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ. 9ನೇ ವಚನದಲ್ಲಿ ಹೇಳ್ತದೆ. ಏನ್ ಹೇಳ್ತಿದ್ರಿ 9ನೇ ವಚನದಲ್ಲಿ? ನೀವಾದರೂ ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯಗಳನ್ನು ಹೊಂದಿಕೊಳ್ಳಬೇಕಾಗಿದೆ. ಗುಣಾತಿಶಯಗಳನ್ನು ಮತ್ತೆ ಹೇಳ್ತದ್ರಿ, ಪ್ರಚಾರ ಮಾಡುವವರಂತೆ, ಅಂದ್ರೆ ಪ್ರಚಾರ ಮಾಡುವಂತವರಾಗಿರಬೇಕು. ದೇವರು ಆದುಕೊಂಡ, ಚೂಸನ್ ಬೈ ಗಾಡ್. ಅಪರಾಧ ನಿರ್ಣಯಗಳಿಂದ ನಮ್ಮನ್ನು ಬಿಡಿಸಿ ನಮ್ಮನ್ನು ಆರಿಸಿಕೊಂಡ. ಯಾಕೆ ಆರಿಸಿಕೊಂಡ? ಬೈಬಲ್ ಹೇಳ್ತದ್ರಿ, ಚೂಸನ್ ಬೈ ಗಾಡ್. ದೇವರು ಆದುಕೊಂಡ ಜನಾಂಗವು. How beautiful this is. We are chosen by our heavenly Father. Bible says, but you are a chosen race, a royal priesthood, a holy nation, a people for his own possession. Hallelujah. ದೇವರು ಆರಿಸಿಕೊಂಡಂತವರು. ನಾವು ದೇವರು ಆರಿಸಿಕೊಂಡವ್ರಿ. ವಿಚಾರ ಮಾಡಿದ್ರೆ ದೇವರು ಆರಿಸಿಕೊಂಡಂತಂದ್ರೆ ಹೆಂಗಿರ್ತೇವೆ, ನಮ್ಮ ಜೀವನ ಹೆಂಗಿರ್ತೈತಿ. ಥಿಂಕ್. ಅದಕ್ಕೆ ಬೈಬಲ್ ಓದ್ಬೇಕು ಹೆಚ್ಚಿಗೆ. ನಾವು ಬೈಬಲ್ ಓದಿದ್ರೆ ಗೊತ್ತಾಗ್ತೈತಿ. ಬೈಬಲ್ ಓದುವಾಗಲೇ ನಮಗೆ ಗೊತ್ತಾಗ್ತೈತಿ ಹೂ ವಿ ಆರ್ ಇನ್ ಕ್ರೈಸ್ಟ್.
ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ? ವಿ ಆರ್ ಚೂಸನ್ ಬೈ ಗಾಡ್. ದೇವರಿಂದ ಆರಿಸಲ್ಪಟ್ಟವರು. ರೀಡ್ ದ ವರ್ಡ್ ಆಫ್ ಗಾಡ್. ದೇವರ ವಾಕ್ಯವನ್ನು ಓದ್ರಿ. ದೇವರು ಯಾರ್ಯಾರನ್ನು ದೇವರು ಆರಿಸಿಕೊಂಡ, ಅವ್ರು ಹೆಂಗಿದ್ರು ನೋಡ್ರಿ ಹಳೆ ಒಡಂಬಡಿಕೆಯಲ್ಲಿ. ಅವ್ರು ಹೆಂಗಿದ್ರು ಹಳೆ ಒಡಂಬಡಿಕೆಯಲ್ಲಿ? ಯಾರ್ಯಾರನ್ನು ದೇವರು ಆರಿಸಿಕೊಂಡ? ಅಬ್ರಾಮನ ಆರಿಸಿಕೊಂಡ, ಯಾಕೋಬ, ಅಬ್ರಾಮ್, ಇಸಾಕ್, ಯಾಕೋಬ, ಎಜ್ಕೇಲ, ಪ್ರವಾದಿಗಳನ್ನು ಆರಿಸಿಕೊಂಡ. ಸಿ ಡ್ಯಾನಿಯಲ್ ಅನ್ನು ಆರಿಸಿಕೊಂಡ. ಬ್ಯಾಬಿಲೋನ್ ದೇಶದಲ್ಲಿ ಶಡ್ರಕ್, ಮಿಶಕ್, ಅಬೆದ್ನೆಗೋ, ಡ್ಯಾನಿಯಲ್ ಆರಿಸಿಕೊಂಡ. ಸಿ ದೇ ಆರ್ ಚೂಸನ್ ಬೈ ಗಾಡ್. ನಾವು ಈ ದಿನಗಳಲ್ಲಿ ದೇವರಿಂದ ಆರಿಸಲ್ಪಟ್ಟಂತವರು. ದೇವರಿಂದ ಜೋಸಫನ್ ಆರಿಸಿಕೊಂಡ ದೇವರು. ಸಿ ದೇವರು ಆರಿಸಿಕೊಂಡಾನಂತಂದ್ರೆ ಏನೋ ಒಂದು ಪ್ಲಾನ್ ಮಾಡಿರ್ತಾನೆ. ದೇವರು ಆರಿಸಿಕೊಂಡ ಜನಾಂಗವು ನಾವು. ಮತ್ತೆ ಯಾರಂತ್ರಿ? ರಾಜವಂಶಸ್ಥರು, ರಾಯಲ್ ಪ್ರೀಸ್ಟ್ಹುಡ್ ಅಂತ. ವಾವ್, ರಾಜವಂಶಸ್ಥರು. ನಮ್ಮಪ್ಪ ರಾಜ, ನಾವ್ಯಾರಿ? ರಾಜರ. ನಮ್ಮ ಮೆಂಟಾಲಿಟಿ ಚೇಂಜ್ ಮಾಡ್ಬೇಕ್ರಿ. ನಾವು ಮೆಂಟಾಲಿಟಿ ಚೇಂಜ್ ಮಾಡ್ಬೇಕ. ನಾವು ಬಡವ್ರಿ ಬಡ್ಕೊಂತೀನ್ರಿ ಅಷ್ಟಂತಿಲ್ಲ. ನಾವು ಬಡವ್ರಲ್ರಿ. ದೇವರು ನಮ್ಮನ್ನು ಆರಿಸಿಕೊಂಡಾನ. ಯಾಕೆ? ರಾಜವಂಶಸ್ಥರನ್ನಾಗಿ ಮಾಡುವುದಕ್ಕಾಗಿ. ಯಾಜಕರು ಅಂತ ನಾವು. ನಮ್ಮ ಮನೆಗಳಲ್ಲಿ ನಾವು ಯಾಜಕರು, ಮೀಸಲಾದ ಜನವು. ನೋಡ್ರಿ, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆ. ಅಂದ್ರೆ ಸ್ವಕೀಯ ಅಂದ್ರೆ ಸ್ವಂತ ಪ್ರಜೆಗಳು ನಾವೇ. ಆಕ್ಚುಲಿ ದೇವರ ಸ್ವಂತ ಪ್ರಜೆಗಳು ಯಾರು ಗೊತ್ತಂದ್ರೆ? ಇಸ್ರಾಯೇಲ್. ದೇ ಆರ್ ಮೈ ಚಿಲ್ಡ್ರನ್ ಅಂತಂದ್ರೆ ನನ್ನ ಮಕ್ಕಳು ನೀವು. ಇಸ್ರಾಯೇಲ್. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಆತ್ಮೀಯ ಇಸ್ರಾಯೇಲರಾದರು. ಇಸ್ರಾಯೇಲರೆಂಬ ಆ ಒಂದು ಕೊಂಬೆಯಲ್ಲಿ ರೋಮ ಪತ್ರಿಕೆಯಲ್ಲಿ ಹೇಳ್ತೈತ್ರಿ, ನಮ್ಮನ್ನು ಕಸಿ ಮಾಡಲ್ಪಟ್ಟಿದೆ. ನಾವು ಕಸಿ ಮಾಡಲ್ಪಟ್ಟಂತವರು. ವಿ ಆರ್ ಸ್ಪಿರಿಚುವಲ್ ಇಸ್ರಾಯೇಲ್. ರೋಮ ಪತ್ರಿಕೆಯಲ್ಲಿ ಹೇಳ್ತೈತಿದೆ. ರೋಮ ಪತ್ರಿಕೆಯಲ್ಲಿ ಹೇಳ್ತೈತಿ ನಾವು ಪೌಲ್ ಬರೀತಾನೆ ಅಂತಂದ್ರೆ ನಾವು ಕಸಿ ಮಾಡಲ್ಪಟ್ಟಂತವರು ಕ್ರಿಸ್ತನ ಮೂಲಕವಾಗಿ. ಈಗ ನಾವು ಕ್ರಿಸ್ತನಿಗೆ ಆತ್ಮೀಯ ಇಸ್ರಾಯೇಲ್. ನಾವು ಆತ್ಮೀಯ ಇಸ್ರಾಯೇಲ್. ಹಲ್ಲೆಲೂಯಾ. ಬೈಬಲ್ ನಮ್ಮ ವಿಷಯದಲ್ಲಿ ಬಹಳ ಚೆನ್ನಾಗಿ ಬರೆಯಲ್ಪಟ್ಟಿದೆ. ಅನ್ಯರು ಅಂತ ನಾವು, ಬೇರೆ ಯಾರಲ್ಲ. ಇಸ್ರಾಯೇಲ್ಗೆ ಅನ್ಯರು ಅನ್ನಕ್ ಬರುದಿಲ್ಲ. ಅವನು ಮಕ್ಕಳು ಅನ್ಯರು ಅಂದ್ರೆ ನಾವು. ಪರಲೋಕ ರಾಜ್ಯ ನಮಗ್ ಕೊಟ್ಟಾನೀಗ. ಪರಲೋಕ ರಾಜ್ಯ ಈಗ ನಮಗ್ ಕೊಟ್ಟಾನ. ಇನ್ನು ಅವರೆಲ್ಲ ರಕ್ಷಣೆ ಹೊಂದಬೇಕು. ಯಹೂದಿಗಳು, ಇಸ್ರಾಯೇಲ್ ಅಲ್ಲಿ ಇರುವಂತವರು ಯಹೂದಿಗಳು, ಅವರೆಲ್ಲ ಹಿಂಗ್ ಮಾಡ್ಕೊಂಡು ನಿಂತಿರ್ತಾರೆ ಗಾಡಿಗೆ. ಅವರೆಲ್ಲ ರಕ್ಷಣೆ ಹೊಂದಬೇಕು. ದೇ ಆರ್ ವೇಟಿಂಗ್ ಫಾರ್ ದ ಜೀಸಸ್. ಗಿಟ ಒಂದು ಟೊಪಿಗೆ ಹಾಕೊಂಡು ನಿಂತು ಹಿಂಗ್ ಮಾಡ್ಕೊಂಡು ನಿಂತಿರ್ತಾರೆ. ರಿಪೆಂಟಿಂಗ್. ದೇ ಆರ್ ವೇಟಿಂಗ್ ಫಾರ್ ಜೀಸಸ್ ಕ್ರೈಸ್ಟ್. ಯೇಸು ಸ್ವಾಮಿ ಬರಬೇಕು, ಇಲ್ಲಿ ಬರಬೇಕು, ನಮ್ಮನ್ನು ರಕ್ಷಿಸಬೇಕು, ಆತನ ಸಾಯ್ಬೇಕು, ಮತ್ತೊಂದು ಸಾಯ್ಬಿಡಕ್ ನಿಂತಾರ. See, they are not believing. Hallelujah. ಯಹೂದಿಗಳು ನಂಬುದಿಲ್ರಿ ಯೇಸು ಸ್ವಾಮಿನೇ ಇಸ್ರಾಯೇಲ್ ಅಲ್ಲಿ. ಸಮ್ ಪೀಪಲ್ ಆರ್ ಸೇವ್ಡ್. ಕೆಲವರು ರಕ್ಷಣೆ ಹೊಂದಿದ್ದಾರೆ. ಯಹೂದಿಗಳು ಸೇವಕರಾಗಿದ್ದಾರೆ. ಈಗ ಅವರು ಒಳ್ಳೆ ಯೇಸು ಸ್ವಾಮಿಯನ್ನು ರಕ್ಷಣೆ ಹೊಂದಿದ್ದಾರೆ, ಕಂಡುಕೊಂಡಿದ್ದಾರೆ. ಇನ್ನು ಕೆಲವರು ಬಹಳ ಜನ ಅದಾರೆ ಇಸ್ರಾಯೇಲ್ ಅಲ್ಲಿ. ಸಿ ದೇವರು ನಮ್ಗೆ ಹೇಳ್ತಾ ಇದ್ದಾನೆ ಏನಂತಂದ್ರೆ, ನೀವು ರಾಜವಂಶಸ್ಥರು, ಯಾಜಕರು. ಸಿ ದೇವರ ಆದುಕೊಂಡ ಜನಾಂಗವು, ರಾಜವಂಶಸ್ಥರು, ಯಾಜಕರು, ಮೀಸಲಾದ ಜನವು, ದೇವರ ಸ್ವಕೀಯ ಪ್ರಜೆಗಳು. ನಾವು ಇನ್ಯಾರಲ್ಲ. ಕ್ರಿಸ್ತನಲ್ಲಿ ನಾವು ಇಷ್ಟ ಆಗೇವ್ರಿಗೆ. ಕ್ರಿಸ್ತನಲ್ಲಿ ನಾವು ಈ ರೀತಿಯಾಗಿ ಆಗಿದ್ದೇವೆ. ಅದಕ್ಕೆ ಹೇಳ್ತಾನ್ರಿ, ಕ್ರಿಸ್ತನಲ್ಲಿ ಹೋಗ್ತವರಿಗೆ ಅಪರಾಧ ನಿರ್ಣಯ ಇಲ್ಲವೇ? ಯಾಕಿಲ್ಲ? ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ? ನಾವು ಇದಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಏನಾಗಿದ್ದೇವೆ? ನಾವು ಕ್ರಿಸ್ತನಿಂದ ಆರಿಸಿಕೊಂಡ ಜನಾಂಗವು. ಕ್ರಿಸ್ತನಲ್ಲಿ ನಾವು ರಾಜವಂಶಸ್ಥರು, ಕ್ರಿಸ್ತನಲ್ಲಿ ನಾವು ಯಾಜಕರು, ಕ್ರಿಸ್ತನಲ್ಲಿ ಮೀಸಲಾದ ಜನರು, ಕ್ರಿಸ್ತನ ಸ್ವಕೀಯ ಪ್ರಜೆಗಳು ನಾವೇ. ಹಲ್ಲೆಲೂಯಾ. ಹೆಂಗಿರ್ಬೇಕ್ರಿ ನಾವು? ಹೆಂಗದೆ ನೋಡ್ರಿ ನಾವು. ದೇವರು ನೋಡುವಂತ ದೃಷ್ಟಿ ನಮಗಿದೆ. ದೇವರು ನಮ್ಮನ್ನು ನೋಡುವಂತ ದೃಷ್ಟಿ. ನಮಗೆ ನಾವೇ ಆಲೋಚನೆ ಮಾಡ್ಕೊಳತ್ತೇವೆ. ಹಲ್ಲೆಲೂಯಾ. ಚೇಂಜ್ ಯುವರ್ ಮೆಂಟಾಲಿಟಿ. ಎಲ್ಲ ಚೇಂಜ್ ಆಗ್ತದೆ. ಕ್ರಿಸ್ತನ ಮನಸ್ಸನ್ನು ನಾವು ಧರಿಸಿಕೊಳ್ಳುವಾಗ ಎಲ್ಲ ಚೇಂಜ್ ಆಗ್ತೈತೆ ಅಂತ. ಅಗೇನ್ ದ ಬೈಬಲ್ ಸೈಸ್. ಮತ್ತೆ ದೇವರ ವಾಕ್ಯ ಹೇಳ್ತೈತ್ರಿ, ಲಾಸ್ಟ್ ವರ್ಸ್. ಹಲ್ಲೆಲೂಯಾ. ಗ್ಲೋರಿ ಟು ಜೀಸಸ್ ಕ್ರೈಸ್ಟ್. ಹಲ್ಲೆಲೂಯಾ.
ಇಬ್ರಿಯನ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತೈತಿ, ಅದರ ಕೊನೆಯ ಭಾಗದಲ್ಲಿ ಹೇಳ್ತೈತಿ ಅಂದ್ರೆ, ಅಂಡ್ ಹೀಸ್ ಮಿನಿಸ್ಟರ್ಸ್ ಫ್ಲೇಮ್ ಆಫ್ ಫೈರ್. ಆತನು ತನ್ನ ಸೇವಕರನ್ನು ಅಗ್ನಿಯ ಜ್ವಾಲೆಯ ಹಾಗೆ ಮಾಡ್ತಾನಂತ್ರಿ. ನಾವು ಯಾರೇ? ಬೆಂಕಿ ಅಂತ, ಬೆಂಕಿ ಅಂತ. ನಾವು ಬೆಂಕಿ ಮುಟ್ಟೋ ಸುಟ್ಟೋಗಬೇಕು ನಮ್ಮನ್ನ. ದೇವರನ್ನು ಮಾಡ್ಯಾಂದ್ರೆ ನಮ್ಮನ್ನ, ದೇವರು ನಮ್ಮನ್ನು ಆ ರೀತಿಯಾಗಿ ಮಾಡ್ಯಾನ್ರಿ. ಅದಕ್ಕೆ ಕನ್ನಡದಲ್ಲಿ ಬಹಳ ಚೆನ್ನಾಗಿ ಹೇಳ್ತಿದ್ರಿ. ಇಬ್ರಿಯನ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನದಲ್ಲಿ ಹೇಳ್ತಿದ್ರಿ. ಐ ಆಮ್ ರೀಡಿಂಗ್ ಇನ್ ಇಂಗ್ಲಿಷ್ ನಲ್ಲಿ ಓದ್ತಾ ಇದ್ದೇನೆ. And God and his ministers flame of fire. ಆತನ ಸೇವಕರು ಅಗ್ನಿಯ ಜ್ವಾಲೆಯ ಹಾಗೆ ಮಾರ್ಪಡಿಸ್ತಾರೆ. ಹಲ್ಲೆಲೂಯಾ. ನಾವು ಕ್ರಿಸ್ತನಲ್ಲಿ ಯಾರು? ಅಗ್ನಿಯ ಜ್ವಾಲೆ, ಬೆಂಕಿಯಾಗಿ ಕ್ರಿಸ್ತನಿಗಾಗಿ ಉರಿಯುವಂಥವರು. ನಡುನೆತ್ತಿನ ಅಂಗಾಲವರೆಗೂ ಬೆಂಕಿ ಇರ್ತದೆ ನಮ್ಗೆ. ಪರಿಶುದ್ಧಾತ್ಮನ ಬೆಂಕಿ ಅಭಿಷೇಕ, ಬೆಂಕಿ ಅಭಿಷೇಕ. ಹಲ್ಲೆಲೂಯಾ. ದೇವರು ನಮ್ಮನ್ನು ಆ ರೀತಿಯಾಗಿ ಆಗಬೇಕಂತ ನೋಡಕತ್ತ. ನಾವು ಹಂಗಾಗಿ ಜೀವಿಸ್ಬೇಕು, ಹಂಗೆ ಜೀವಿಸ್ಬೇಕು, ಆ ರೀತಿಯಾಗಿ ಇರಬೇಕು. ಕ್ರಿಸ್ತನಲ್ಲಿ ನಾವು ಯಾರು? Then again in Ezekiel chapter 37 verse 4 ಹೇಳ್ತಿದ್ರಿ, again he said unto me, prophesy upon those bones and say unto them, O dry bones, hear the word of the Lord. ಎಜ್ಕೇಲ 37:4 ಹೇಳ್ತೈತಿ, ಮತ್ತೆ ಹೇಳು, ಅವಕ್ಕೆ ಪ್ರವಾದಿಸು. ಒಣಗಿರುವಂತ ಎಲುಬುಗಳಿಗೆ ಪ್ರವಾದಿಸಲಿಕ್ಕೆ ಕೊಟ್ಟಿದ್ದಾನೆ. ಪ್ರವಾದಿಸು, ಪ್ರವಾದಿಸು, ಮಾತನಾಡು. ನಿನ್ನ ಶರೀರದ ಮೇಲೆ ಮಾತನಾಡು, ನಿನ್ನ ರೋಗದ ಮೇಲೆ ಮಾತನಾಡು, ಮಾತನಾಡು. ಹಲ್ಲೆಲೂಯಾ. ಮಾತನಾಡು. ಯಾಕಂದ್ರೆ ದೇವರು ಆ ಶಕ್ತಿ ನಮಗೆ ಕೊಟ್ಟನು, ಆ ಅಧಿಕಾರ ನಮಗೆ ಕೊಟ್ಟಿದ್ದಾನೆ. ಅಧಿಕಾರ ದುರುಪಯೋಗ ಮಾಡಬಾರ್ದು, ಸರಿಯಾದದಕ್ಕೆ ಉಪಯೋಗ ಮಾಡಬೇಕು. ದೇವರು ಕೊಟ್ಟಂತ ಅಧಿಕಾರ ಉಪಯೋಗಿಸಿಕೊಟ್ಟ. ಹಲ್ಲೆಲೂಯಾ. ಸ್ಪೀಕ್, ಯು ಸ್ಪೀಕ್. ಈ ಪ್ರಾರ್ಥನೆ ಏನೇನು ಬೇಡಿಕೊಳ್ಳುತ್ತೀರೋ, ಭೂಲೋಕದಲ್ಲಿ ಏನು ಕಟ್ಟುತ್ತೀರೋ ಪರಲೋಕದಲ್ಲಿ ಕಟ್ಟಲ್ಪಡುವುದು, ಭೂಲೋಕದಲ್ಲಿ ಏನು ಬಿಚ್ಚಲ್ಪಡುತ್ತದೋ ಪರಲೋಕದಲ್ಲಿ ಬಿಚ್ಚಲ್ಪಡುವುದು. ಮ್ಯಾಥ್ಯೂ ಚಾಪ್ಟರ್ 18:18. ಇಬ್ಬರು ಭೂಲೋಕದಲ್ಲಿ ಒಂದು ಮನಸ್ಸು ಸೇರಿ ಏನು ಪ್ರಾರ್ಥನೆ ಮಾಡುತ್ತಾರೋ ಪರಲೋಕದಲ್ಲಿ ದೇವರು ಅದನ್ನು ಬಿಡುಗಡೆ ಮಾಡುವುದು. ಸಿ, ಗಾಡ್ ಸೇಡ್ ದಟ್. ನೀವು ನಂಬಿಕೆಯಿಂದ ಏನು ಪ್ರಾರ್ಥನೆ ಮಾಡುತ್ತೀರೋ ಅದನ್ನು ಹೊಂದಿಕೊಂಡಿದ್ದೇನೆ ಎಂಬುದಾಗಿ ನಂಬ್ರೆ ಅದು ನಿಮಗೆ ಸಿಗುವುದು. Speak. God gave authority. ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾನೆ. ಮಾತನಾಡಿ. That's why the Bible says. That's why the Bible says. ಅದಕ್ಕೆ ದೇವರ ವಾಕ್ಯದಲ್ಲಿ ಈ ರೀತಿಯಾಗಿ ಹೇಳಲ್ಪಟ್ಟಿದೆ, ಈ ರೀತಿಯಾಗಿ ಹೇಳುತ್ತದೆ. ಆದ್ದರಿಂದ ಕ್ರಿಸ್ತನಲ್ಲಿ ಇರುವಂತವರಿಗೆ ಅಪರಾಧ ನಿರ್ಣಯ ಇಲ್ಲವೇ ಇಲ್ಲ. ಯಾಕಂತಂದ್ರೆ ಪರಿಶುದ್ಧಾತ್ಮನು ಜೀವವನ್ನು ಕೊಟ್ಟಿದ್ದಾನೆ. ಪಾಪದ ಮರಣಗಳಿಂದ ಸಂಪೂರ್ಣವಾಗಿ ಕ್ರಿಸ್ತ ಯೇಸುವಿನಿಂದ ನಮಗೆ ಬಿಡುಗಡೆಯಾಗಿದೆ. ಪಾಪ ಮತ್ತು ಮರಣ ನಮ್ಮನ್ನು ಆಳಲಿಕ್ಕೆ ಅಧಿಕಾರ ಇಲ್ಲ. ವಿ ಆರ್ ನಾಟ್ ಸಿನ್ನರ್ಸ್. ನಾವು ಪಾಪಿಗಳು ಅಲ್ಲ. ನಾವು ಮರಣದಿಂದ ಪಾರಾಗಿ ನಿತ್ಯ ಜೀವಕ್ಕೆ ಬಂದಿದ್ದೇವೆ. ಪಾಪದಿಂದ ಪಾರಾಗಿ ನಿತ್ಯ ಜೀವಕ್ಕೆ ಬಂದಿದ್ದೇವೆ. ಆಶೀರ್ವಾದಕ್ಕೆ ಬಂದಿದ್ದೇವೆ. ವಿ ಆರ್ ಬ್ಲೆಸ್ಸೆಡ್ ಪೀಪಲ್. ನಮ್ಮನ್ನು ದೇವರು ಆಶೀರ್ವಾದದ ನಿಧಿಯಾಗಿ ಮಾಡಿ. ವಿ ಆರ್ ದ ಟ್ರೆಜರ್ಸ್ ಇನ್ ಸೈಟ್ ಆಫ್ ಗಾಡ್. ದೇವರು ನಮ್ಮನ್ನು ಆಶೀರ್ವಾದದ ನಿಧಿಯಾಗಿ ಮಾಡಿದ್ದಾನೆ. That's why the Bible says there is therefore no condemnation for those who are in Christ Jesus. ಕ್ರಿಸ್ತಲ್ಲಿರುವಂತವರಿಗೆ ಅಪರಾಧ ಇಲ್ಲ. ಕ್ರಿಸ್ತಲ್ಲಿರುವಂತವರು ಹೇಳಿದಂತ ವಾಕ್ಯದ ಪ್ರಕಾರ ಅವರು ಅದಾಗಿದ್ದಾರೆ. They are more than conqueror. They are salt. ಅವರು ಜಯಶಾಲಿಗಳು. ಅವರು ಉಪ್ಪು, ಬೆಳಕು, ರಾಜವಂಶಸ್ಥರು, ಯಾಜಕರು, ಓವರ್ಕಮರ್ಸ್, ಜಯಶಾಲಿಗಳು. Hallelujah. ಕ್ರಿಸ್ತಲ್ಲಿರುವಂತವರಿಗೆ Hallelujah. Change everything, your mentality. Read the word of God and confess it. I am king on this earth. I am king. ನಾವು ಅರಸರು. ಈ ಲೋಕದಲ್ಲಿ ನಾವು ಅರಸರು. ಈ ಲೋಕದಲ್ಲಿ ನಾವು ಯಾಜಕರು. ಈ ಲೋಕದಲ್ಲಿ ನಾವು ಜಯಶಾಲಿ. Hallelujah. ಎಲ್ಲವನ್ನು ಜಯಿಸುವಂತ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ. ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದಿಲ್ಲ ಅಂತ ಹೇಳ ಯೇಸು ಸ್ವಾಮಿ. ಎಲ್ಲವೂ ಸಾಧ್ಯ. Hallelujah. ಕ್ರಿಸ್ತನಲ್ಲಿ ಇದ್ದುಕೊಂಡು ನಾವೆಲ್ಲವೂ ಇದಾಗಿದ್ದೇವೆ. Hallelujah. ದೇವರು ವಾಕ್ಯನ ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. Thank you, Jesus. Father God, we thank you, we bless you, we praise you, God.
ಕರ್ತನೆ ನಿನಗೆ ಸ್ತೋತ್ರ, ವಂದನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಿನ್ನ ಕೃಪೆ, ದಯೆ, ನಡೆಸುವಿಕೆ, ಆಶೀರ್ವಾದಗಳು ಕರ್ತನೆ ಬಿಡುಗಡೆಯಾಗಲಿ. ನಿನ್ನ ಚಿತ್ತಗಳು ಬಿಡುಗಡೆಯಾಗಲಿ. ನಿನ್ನ ಒಂದು ಹಸ್ತದಲ್ಲಿ ಬಲಪಡಿಸಿ ನಡೆಸಬೇಕೆಂಬುದಾಗಿ ಪ್ರಾರ್ಥಿಸ್ತೇನೆ. ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಎಂಬುದಾಗಿ ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. Lord, thank you for God, who we are in Christ. You thought, oh God, you told, oh God, you preached, oh God. Thank you, Jesus. ಅದಕ್ಕಾಗಿ ನನಗೆ ಸ್ತೋತ್ರ, ವಂದನೆ, ಕೃತಜ್ಞತೆಗಳು ನಾವು ಸಲ್ಲಿಸ್ತೇವೆ ದೇವ. ನಿನ್ನ ಕೃಪೆ, ನಿನ್ನ ನಡೆಸುವಿಕೆ, ನಿನ್ನ ಆಶೀರ್ವಾದಗಳು ಬಿಡುಗಡೆಯಾಗಿ ಕರ್ತನೆ ಇಲ್ಲಿ ಕುಂತ ಪ್ರತಿಯೊಬ್ಬರಿಗೂ, ಆನ್ಲೈನ್ ನೋಡುವಂತ ಪ್ರತಿಯೊಬ್ಬರಿಗೂ, ಇನ್ನು ಮುಂದೆ ನೋಡುವಂತ ಪ್ರತಿಯೊಬ್ಬರಿಗೂ ಈ ವಾಕ್ಯವರ ಜೀವಿತದಲ್ಲಿ ದೊಡ್ಡ ಬದಲಾವಣೆಗಳು ತೆಗೆದುಕೊಂಡು ಬರಲಿ. ಯಾಕಂದ್ರೆ ದೇವರ ಆತ್ಮನಿದು ನೀನು ಮಾತನಾಡಿದ್ದೆ, ಅದಕ್ಕಾಗಿ ಸ್ತೋತ್ರ. ಇವತ್ತು ಕ್ರಿಸ್ತನಲ್ಲಿ ನಾವು ಯಾರು ಎಂಬುದಾಗಿ ಕರ್ತನೆ ತೋರಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ ನಿನಗೆ ಮಹಿಮೆ ಉಂಟಾಗಲಿ. ನಿನಗೆ ಸ್ತೋತ್ರ, ನಿನಗೆ ಮಹಿಮೆ ಕರ್ತನೆ. ಇಲ್ಲಿ ಬಂದಂತ ಪ್ರತಿಯೊಬ್ಬರನ್ನ ಆಶೀರ್ವದಿಸು ಕರ್ತನೆ. ಆನ್ಲೈನ್ ನೋಡುವಂತ ಪ್ರತಿಯೊಬ್ಬರನ್ನ ಆಶೀರ್ವದಿಸು. ಅವರಿಗೆ ಸ್ವಸ್ಥತೆಯಾಗಲಿ, ಬಿಡುಗಡೆಯಾಗಲಿ, ಅದ್ಭುತಗಳಾಗಲಿ ಯೇಸು ನಾಮದಲ್ಲಿ. ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ರಿಸೀವ್ ಯುವರ್ ಹೀಲಿಂಗ್, ರಿಸೀವ್ ಯುವರ್ ಡೆಲಿವರೆನ್ಸ್, ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ರಿಸೀವ್ ಇಟ್. Hallelujah. By the stripes of Jesus, you are healed in Jesus' name. Receive it right now in Jesus' name. Thank you for your healing. Thank you for your touching, Lord. Thank you for your miracles. Thank you for your blessings, oh God. ಕರ್ತನೆ ನಿನಗೆ ಸ್ತೋತ್ರ. ಇವಂತ ಎಲ್ಲರನ್ನ ಆಶೀರ್ವದಿಸು. ನಿನಗೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ. ಆಮೆನ್. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರು ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ನಮಗೆ ದಯಪಾಲಿಸಿಕೊಡು. ನಾವು ತಪ್ಪು ಮಾಡಿದವರನ್ನು ಕ್ಷಮಿಸುವಂತೆ ನಮ್ಮ ತಪ್ಪುಗಳನ್ನು ಕೂಡ ಕ್ಷಮಿಸು. ನಮ್ಮನ್ನು ಶೋಧನೆಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕಂದ್ರೆ ರಾಜ್ಯವು, ಬಲವು, ಮಹಿಮೆಯು ಸದಾ ಕಾಲವು ನಿಂದೆ ಸ್ವಾಮಿ. ಪ್ರಭು ಯೇಸು ರಕ್ತಕ್ಕೆ ಜಯ, ಪ್ರಭು ಯೇಸು ರಕ್ತಕ್ಕೆ ಜಯ, ಪ್ರಭು ಯೇಸು ರಕ್ತಕ್ಕೆ ಸಂಪೂರ್ಣ ಜಯ ಉಂಟಾಗಲಿ. ಆಮೆನ್. Praise the Lord, praise the Lord, praise the Lord. God bless you. Amen.